ನಮ್ಮ ಎಲ್ಲ ಮಾರ್ಗಗಳನ್ನು ಸಫಲಗೊಳಿಸಿದ ನಮ್ಮ ದೇವರಿಗೆ ಮಹಿಮೆ ಉಂಟಾಗಲಿ. ಆಮೇನ್ ಹಾಲೆಲೂಯಾ. ದೇವರಾತ್ಮನ ಈ ದಿನ ಸಭೆಯಾದ ನಮಗೆ ಕೊಟ್ಟಿರುವಂತಹ ಸಂದೇಶ, ನಾನೇ ಮಾರ್ಗ, ಐ ಆಮ್ ದ ವೇ ಓ ಜಿ ಶಿ ನಾಟೈ ಲೋ. ಇದರ ಕುರಿತಾಗಿ ದೇವರಾತ್ಮನ ಈ ದಿನ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ವಿಶೇಷವಾಗಿ ಮಾತನಾಡುವವನಾಗಿರುತ್ತಾನೆ. ಆಮೇನ್ ಹಾಲೆಲೂಯಾ. ಹಾಗಾದ್ರೆ ದೇವರಾತ್ಮನು ಸಭೆಯಾದ ನಮಗೆ ಕೊಟ್ಟಿರುವಂತಹ ವಾಕ್ಯವನ್ನ ನಾವೆಲ್ಲರೂ ಹೊದಿಕೊಳ್ಳುವವರಾಗಿರೋಣ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಾಕ್ಯವನ್ನ ನಾವೆಲ್ಲರೂ ಹೊದಿಕೊಳ್ಳುವವರಾಗಿರೋಣ. ಜಾನ್ ಚಾಪ್ಟರ್ 14 ವರ್ಸ್ 6 ಅಲ್ಲಿ ದೇವರು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಜೀಸಸ್ ಸೈಡ್ ಅಂಟು ಹಿಮ್, ಐ ಆಮ್ ದ ವೇ, ದ ಟ್ರೂತ್ ಅಂಡ್ ದ ಲೈಫ್, ನೋ ಮ್ಯಾನ್ ಕಮೆತ್ unto the Father but by me. Amen. Hallelujah. ಯೋಹಾನ 14ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ದೇವರಾತ್ಮನ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇನ್ ಹಾಲೆಲೂಯಾ. ದೇವರಾತ್ಮನು ತಾನೇ ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಮಾತನಾಡುವಂತೆ ನಾವು ವಾಕ್ಯಕ್ಕಾಗಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ನಮ್ಮಲ್ಲಿ ವಾಸ ಮಾಡುವ ದೇವರಾತ್ಮನೇ, ನಿನಗೆ ಸ್ತೋತ್ರವನ್ನ ಸಲ್ಲಿಸ್ತೇವೆ. ದೇವರೇ, ನೀನು ಜೀವವುಳ್ಳ ವಾಕ್ಯವನ್ನು ಕೊಟ್ಟಿರುವುದಕ್ಕಾಗಿ ನಾವು ವಂದನೆಯನ್ನು ಸಲ್ಲಿಸ್ತೇವೆ. ದೇವರೇ, ನೀನೇ ನಿನ್ನ ವಾಕ್ಯದ ಮುಖಾಂತರವಾಗಿ ಈ ದಿನ ಸಭೆಯಾದ ನಮ್ಮೆಲ್ಲರ ಸಂಗಡ ಮಾತನಾಡು. ದೇವರ, ನಿನ್ನ ಮಾತಿಗೆ ಜೀವ ಇರುವುದಕ್ಕಾಗಿ ಸ್ತೋತ್ರ. ದೇವರೇ, ಅದು ಜೀವ ಇಲ್ಲದೆ ಇರುವ ಎಲ್ಲರಲ್ಲೂ ಜೀವವನ್ನು ಉಂಟು ಮಾಡಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ದೇವರೇ, ನಿನ್ನ ವಾಕ್ಯವು ಪ್ರತಿಯೊಬ್ಬರ ಹೃದಯದಲ್ಲಿ ಕಾರ್ಯವನ್ನು ಸಾಧಿಸಲಿ. ಪ್ರತಿಯೊಬ್ಬರು ನಾವೆಲ್ಲರೂ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಂತೆ, ಜೀವಿಸುವಂತೆ ಆಶೀರ್ವದಿಸಿ ನೀನೇ ನಮ್ಮನ್ನು ನಡೆಸು ದೇವರಾತ್ಮನೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರ. ಮಾತನಾಡುವ ನಮ್ಮನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನಮ್ಮ ಭಯದಿಂದ ಯಾವುದೇ ಮಾತು ನೋಡದಿರಲಿ. ಎಲ್ಲವೂ ದೇವರಾತ್ಮನೆ ನಮ್ಮೊಳಗಿನಿಂದ ನೀನು ಮಾತನಾಡು. ಆದರೆ ಎಲ್ಲ ಮಹಿಮೆ ನಿನಗೆ ಮಾತ್ರ ಸಲ್ಲಲಿ ಎಂದು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡಿ ಹೊಂದಿದ್ದೇವೆ ತಂದೆ ಆದ ದೇವರೇ. ಆಮೇನ್. ಹಾಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಕರ್ತನಾದ ಯೇಸುಕ್ರಿಸ್ತನ ಒಂದೊಳ್ಳೆ ಅವಕಾಶವನ್ನು ಕೊಟ್ಟಿರುವುದಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಾತ್ಮನು ತಾನೇ ಸಭೆಯಾದ ನಮ್ಮೆಲ್ಲರಿಗೂ ಕೊಟ್ಟಿರುವಂತ ವಾಕ್ಯವನ್ನ ನಾವೆಲ್ಲರೂ ಹೊದಿಕೊಳ್ಳುವರಾಗೋಣ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಾಕ್ಯವನ್ನ ನಾವೆಲ್ಲರೂ ಹೊದಿಕೊಳ್ಳುವರಾಗೋಣ. ಜಾನ್ ಚಾಪ್ಟರ್ 14 ವರ್ಸ್ 6 ಅಲ್ಲಿ ದೇವರು ಸಭೆಯಾದ ನಮ್ಮೆಲ್ಲರ ಸಂಘ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಜೀಸಸ್ ಸೈಡ್ unto him, I am the way, the truth and the life, no man cometh unto the Father but by me. ಯೋಹಾನ 14ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ದೇವರು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿ ಮಾತನಾಡ್ತಾ ಇದ್ದಾನೆ. ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾವ ತಂದೆಯ ಬಳಿಗೆ ಬರುವುದಿಲ್ಲ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಕ್ರಿಸ್ತನೇ ಈ ದಿನ ನಮ್ಗೆ ಏನಾಗಿದ್ದಾನೆ? ಆತನೇ ನಮ್ಮ ಮಾರ್ಗವಾಗಿದ್ದಾನೆ. ಯೇಸುನೇ ನನ್ನ ಮಾರ್ಗವಾಗಿದ್ದಾನೆ ಅಂತ ಎಷ್ಟು ಜನರು ಈ ದಿನ ಹೇಳಲು ಸಾಧ್ಯ? ಆಮೆನ್. ಹಲ್ಲೆಲೂಯಾ. ಜೀಸಸ್ ಇಸ್ ದ ಮೈ ವೇ. ಆಮೆನ್. ಯೇಸು ಶಿ ಹೂ ಡೇಡ್ ಲೋ. ಆಮೆನ್. ಯೇಸು ಮೇರೆ ಮಾರ್ಗ ಹೈ. ಆಮೆನ್. ಹಲ್ಲೆಲೂಯಾ. ಯೇಸುವೇ ಎನ್ ಬಲಿ, ಯೇಸುವಾನು అంటే వాడి. ఆమెన్. యేసు నా మార్గమై ఉన్నాడు. ఆమెన్. హల్లెలూయా. యేసయ్య నా మార్గమైతే నా జీవితం సులభంగా సాగిపోవడానికి యేసయ్య నా జೊತೆలో ఉండి నన్ను నడిపిస్తాడు. ఆమెన్. హల్లెలూయా. ಹಾಗಾದ್ರೆ ಯೇಸುವೇ ನನ್ನ ಮಾರ್ಗವಾಗಿದ್ದರೆ ನನ್ನ ಜೀವನದಲ್ಲಿ ನಾನು ಸುಲಭವಾಗಿ ನಡೆದು ಹೋಗುವುದಕ್ಕೆ ಯೇಸು ನನ್ನ ಮಾರ್ಗವಾಗಿ ಇದ್ದರೆ ಸಾಕು. ಅದೇ ನನ್ನ ಆಶೀರ್ವಾದವಾಗಿರುತ್ತೆ. ಆಮೇನ್. ಹಲ್ಲೆಲೂಯಾ. ಅಯ್ಯೋ, ಇನ್ನು ನಮ್ಮ ಜೀವಿತದಲ್ಲಿ ಆಗಲ್ಲ ಎಂಬುದಾಗಿ ಲೋಕದ ಎಲ್ಲ ಜನರು ಹೇಳಿದ್ರೆ ಆ ಸಂದರ್ಭದಲ್ಲಿ ನಮ್ಮ ಯೇಸು ನಮ್ಮ ಮುಂದೆ ನಿಂತ್ರೆ ಸಾಕು. ಆತ ನಿಂತ್ರೇನೆ ಏನಾಗುತ್ತೆ? ಮಾರ್ಗ ರೆಡಿ ಆಗ್ಬಿಡುತ್ತೆ. ಆಮೇನ್. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ಬರುವ ಎಷ್ಟೇ ಕಷ್ಟಗಳು ಇದ್ರೂ ಕೂಡ ಯೇಸು ನಮ್ಮ ಮಧ್ಯದಲ್ಲಿ ಮಾರ್ಗವಾಗಿರುವುದಾದ್ರೆ ಎಲ್ಲ ಕಷ್ಟದ ಮಧ್ಯದಲ್ಲೂ ಆತನ ಒಂದು ಮಾರ್ಗವನ್ನು ಸಿದ್ಧಪಡಿಸಿ ಆ ಮಾರ್ಗದಲ್ಲಿ ನಮಗೆ ಬೇಕಾದ ಸಮಾಧಾನವನ್ನು
ಖಂಡಿತವಾಗಿ ನಮ್ಮ ಯೇಸು ಕ್ರಿಸ್ತನು ನಮಗೆ ಕೊಡುವವನಾಗಿದ್ದಾನೆ. ಅದನ್ನು ನಂಬುವವರು ಮಾತ್ರ ನಾವು ಕರಗಳನ್ನು ತಟ್ಟುತ್ತಾ ದೇವರ ನಾಮವನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೆನ್, ಹಾಲೆಲೂಯ. ಅದರಿಂದ ಅಕ್ಕಪಕ್ಕದಲ್ಲಿರೋರು ಕೂಡ ಕೈ ಕೊಟ್ಟಲ್ಲಿ ಯೇಸುನೇ ನನ್ನ ಮಾರ್ಗ ಎಂಬುದಾಗಿ. ಆಮೆನ್, ಹಾಲೆಲೂಯ. ಹಾಗಾದ್ರೆ ಯೇಸುವೆ ನನ್ನ ಮಾರ್ಗವಾಗಿರುವುದಾದರೆ ನಾನು ನನ್ನ ದೇವರ ಮಹಿಮೆಗಾಗಿ ನಡೆಯುತ್ತೇನೆ. ಆಮೆನ್. ನಾವು ಇಲ್ಲಿಂದ ಯಾವುದೇ ಊರಿಗೆ ಹೋಗ್ಬೇಕಂದ್ರೆ ಅಲ್ಲಿ ನಮಗೆ ಒಂದೊಂದು ಮಾರ್ಗಗಳು ಇದ್ದೇ ಇರುತ್ತೆ. ಆಮೇಲೆ ಹಾಲೆಲೂಯ. ಅಲ್ಲಿ ಮಾರ್ಗವು ಇದ್ದರೂ ಕೂಡ ನಮಗೆ ಆ ಊರು ಹೊಸದಾಗಿರೋದ್ರಿಂದ ನಾವು ಆ ಊರಿನಲ್ಲಿ ಪ್ರವೇಶ ಮಾಡಬೇಕಂದ್ರೆ ಯಾವ ವೇರೆಗೆ ನಾವು ಹೋಗ್ಬೇಕು, ಆ ವೇರದ ಮಾರ್ಗವನ್ನೇ ನಾವು ಹಿಡಿಯಬೇಕು. ಆಮೇಲೆ ಹಾಲೆಲೂಯ. ಇಲ್ಲಾಂದರೆ ಅಕ್ಕಪಕ್ಕದಲ್ಲಿರುವಂಥ ವ್ಯಕ್ತಿಗಳನ್ನು ನಾವು ಕೇಳಿ ತಿಳ್ಕೊಳ್ಬೇಕು. ಇಲ್ಲದಿದ್ದರೆ ನಾವು ಯಾರ ಮನೆಗೆ ಹೋಗ್ಬೇಕು ಅವ್ರ ಮನೆಗೆ ಹೋಗದೆ ಇನ್ಯಾರ್ಯಾರೋ ಮನೆಗೆ ಹೋಗಿ ಅಲ್ಲಿ ಒದಗಿದೆ ತಿನ್ಕೊಂಡು ಬರ್ಬೇಕಾಗುತ್ತೆ. ಆಮೇಲೆ ಹಾಲೆಲೂಯ. ಹಂಗೆಲ್ಲ ಆಗಬಾರ್ದಾದ್ರೆ ಏನು ಮಾಡಬೇಕು, ನಾವು ಸರಿಯಾದ ಮಾರ್ಗವನ್ನು ಕಂಡುಹಿಡ್ಕೋಬೇಕು. ಈಗ ಆಮೇಲೆ ಹಾಲೆಲೂಯ. ಈಗ ನಮ್ಮ ಫ್ರೆಂಡ್ ಒಬ್ರು ಊರಲ್ಲಿದ್ದಾನೆ ಅಂದರೆ ಅವನ ನಂಬರ್ ಇರಬೇಕು ಅಥವಾ ಅವ್ರ ಊರಿನ ಅಡ್ರೆಸ್ ಕರೆಕ್ಟಾಗಿ ನಾವು ತಿಳ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಆಮೇಲೆ ಹಾಲೆಲೂಯ. ಆಗ ನಾವು ಅವ್ರ ಮನೆಗೆ ಸುಲಭವಾಗಿ ಹೋಗ್ಬಿಡ್ಬೋದು. ಇಲ್ಲ ಅಂತಂದರೆ ಇಲ್ಲ ಅವನು ಬರೋವ್ರಿಗಾದ್ರೂ ನಾವು ಕಾಯಬೇಕಾಗುತ್ತೆ. ಇಲ್ಲ ಅವನಿಗೆ ಫೋನ್ ಮಾಡಾದರೂ ಕೇಳ್ಬೇಕು, ನಿಮ್ಮ ಮನೆಯಲ್ಲಿದೆಯಲ್ಲಪ್ಪ, ನಿಮ್ಮ ಊರಿಗೆ ಬಂದಿದ್ದೀನಿ ನಾನು ಅಂತೇಳಿ ಅವನನ್ನು ಕೇಳಿ ವಿಚಾರಿಸ್ಕೊಂಡು ನಾವು ಹೋಗ್ಬೇಕು. ಇಲ್ಲದಿದ್ದರೆ ನಾವು ಅವ್ರ ಊರಿಗೆ ಅವ್ರ ಮನೆಗೆ ತಲುಪಲು ಸಾಧ್ಯನೇ ಆಗೋದಿಲ್ಲ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಕೂಡ ಆತನು ಇಲ್ಲಿ ಹೇಳ್ತಾ ಇದ್ದಾನೆ, ನಾನೇ ಮಾರ್ಗ ಎಂಬುದಾಗಿ. ಆಮೇಲೆ ಹಾಲೆಲೂಯ. ಈ ಮಾತನ್ನ ಯಾರಿಗೆ ಹೇಳ್ತಾ ಇದ್ದಾನೆ ಅಂದರೆ ದೇವರು ತೋಮನಿಗೆ ಹೇಳ್ತಾ ಇದ್ದಾನೆ. ಆಮೇಲೆ ಈ ತೋಮ ಎಲ್ಲಿ ಬರೋದು, ನಮ್ಮ ಭಾರತ ದೇಶಕ್ಕೆ ಸ್ವಾರ್ಥನ ಮೊದಲನೇ ಶತಮಾನದಲ್ಲೇ ಆತನು ಸ್ವಾರ್ಥನ ತೆಗೆದುಕೊಂಡು ಬರುವವನಾಗಿರ್ತಾನೆ. ಆಮೇಲೆ ಹಾಲೆಲೂಯ. ಹಾಗಾದ್ರೆ ಬ್ರಿಟಿಷ್ ಅವರೆಲ್ಲ ಬರೋದು 10ನೇ ಶತಮಾನ 11ನೇ ಶತಮಾನಕ್ಕೆಲ್ಲ ಬರೋದು. ಹಾಗಾದ್ರೆ ಸುವಾರ್ತೆ ಬಂತು 1ನೇ ಶತಮಾನ 10ನೇ ಶತಮಾನದ ಒಳಗಡೆಗೇನೆ ನಮಗೆ ಸುವಾರ್ತೆ ಭಾರತ ದೇಶಕ್ಕೆ ಬಂದಿದೆ. ಆಮೇಲೆ ಹಾಲೆಲೂಯ. ಹಾಗಾದ್ರೆ ದೇವರು ಮಕ್ಕಳಿಗೆ ದೇವರು ತನ್ನ ಸುವಾರ್ತೆಯನ್ನು ತಕ್ಕ ಸಮಯದಲ್ಲಿ ಆತನ ಮಾರ್ಗವಾಗಿದ್ದು ತಲುಪಿಸಿದ್ದಾನೆ. ನಮ್ಮ ದೇಶಕ್ಕೆ ಆ ಒಂದು ಮಾರ್ಗವಾಗಿದ್ದವನು ತೋಮನೇ ಆಗಿದ್ದಾನೆ. ಅದಕ್ಕಾಗಿ ನಾವು ಕರವನ್ನು ತಟ್ಟುತ್ತಾ ದೇವರು ನಮ್ಮನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇಲೆ ಹಾಲೆಲೂಯ. ಇಲ್ಲ ಅಂದಿದ್ರೆ ತೋಮ ಬರದೇ ಹೋಗಿದ್ರೆ ನಮ್ಮ ದೇಶಕ್ಕೆ ಇನ್ನೂ ಹೆಚ್ಚಾಗಿ ಸ್ವಾರ್ಥ ತಲುಪೋದು ತಡವಾಗಬಹುದಾಯಿತು. ಆಮೇಲೆ ಹಾಲೆಲೂಯ. ಹಾಗಾದ್ರೆ ಯೇಸು ಕ್ರಿಸ್ತನು ಆತನ ಹೃದಯದಲ್ಲಿ ಮಾತನಾಡಿದರು, ನೀನು ಭಾರತ ದೇಶಕ್ಕೆ ಹೋಗು, ನೀನು ಅಲ್ಲಿ ಸ್ವಾರ್ಥೆಯನ್ನು ಸಾರು ಎಂಬುದಾಗಿ. ಆಮೇಲೆ ಹಾಲೆಲೂಯ. ಅದು ನಮ್ಮ ದೇಶಕ್ಕೆ ಒಂದು ಆಶೀರ್ವಾದವೇ ಆಗಿದೆ. ಆಮೇಲೆ ಹಾಲೆಲೂಯ. ಹಾಗಾದರೆ ತೋಮನು ಆತನು ಯೇಸುವನ್ನು ಕೇಳ್ತಾ ಇದ್ದಾನೆ, ಸ್ವಾಮಿ ನೀನು ಎಲ್ಲಿಗೆ ಹೋಗ್ತೀಯೋ ನಮಗೆ ತಿಳಿಯೋದು, ಮಾರ್ಗವು ಹೇಗೆ ತಿಳಿದಿತ್ತು, ನೀನು ಎಲ್ಲಿಗೆ ಬೇಕಾದ್ರೆ ಅಲ್ಲಿಗೆ ಹೋಗ್ಬಿಟ್ರೆ ನಮ್ಗೆ ಹೆಂಗಪ್ಪ ಗೊತ್ತಾಗುತ್ತೆ ಎಂಬುದಾಗಿ ತೋಮನು ಯೇಸು ಕ್ರಿಸ್ತನನ್ನು ಪ್ರಶ್ನಿಸಿದಾಗ ಯೇಸು ಕ್ರಿಸ್ತನು ಅವನಿಗೆ ಹೇಳುವಂಥ ಮಾತೇ ಇದಾಗಿದೆ, ತೋಮನೆ ನಾನು ಕಣಪ್ಪ ನಿನ್ನ ಮಾರ್ಗ, ನೀನು ಎಲ್ಲಿಗೆ ಹೋಗ್ಬೇಕಂದ್ರೂ ಕೂಡ ನನ್ನ ಜೊತೆಲೇ ನೀನು ಹೋಗ್ಬೋದಾದರೆ ನೀನು ಸರಿಯಾದ ಮಾರ್ಗದಲ್ಲಿ ನಡೆಯುತ್ತೆ. ನನ್ನ ಬಿಟ್ಟು ನೀನು ಇಷ್ಟ ಬಂದಾಗ ನಡೆದುಕೊಂಡು ಹೋದರೆ ನೀನು ತಪ್ಪಾದ ಮಾರ್ಗದಲ್ಲಿ ಹೋಗ್ತೀಯ ಎಂಬುದಾಗಿ ಯೇಸು ಕ್ರಿಸ್ತನು ತೋಮನನ್ನು ಮಾತನಾಡ್ತಿದ್ದಾನೆ. ಹಾಗಾದರೆ ಈ ಲೋಕದಲ್ಲಿ ನಾವು ಜೀವಿಸುವ ಎಲ್ಲ ಕಾಲದಲ್ಲೂ ನಾವು ಸಾಯುವವರೆಗೂ ಕೂಡ ನಮಗೆ ಯೇಸು ಕ್ರಿಸ್ತನು ಮಾರ್ಗವಾಗಿರ್ಬೇಕು. ಆಮೇಲೆ ಹಾಲೆಲೂಯ. ಆತನು ನಮಗೆ ಮಾರ್ಗವಾಗಿರುವುದಾದರೆ ನಾವು ಸರಿಯಾಗಿ ಆತನ ಮಾರ್ಗದಲ್ಲಿ ನಡೆಯುತ್ತಾ ಆತನ ರಾಜ್ಯವನ್ನು ಸೇರ್ಬೋದು. ಆಮೇಲೆ ಹಾಲೆಲೂಯ. ಹಾಗಾದರೆ ಇಲ್ಲಿ ವಾಕ್ಯದಲ್ಲಿ ಹೇಳ್ತಾ ಇದೆ, ಮುಂದೆ ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಹಾಗಾದರೆ ದೇವರ ರಾಜ್ಯದಲ್ಲಿ ನಾವು ಸೇರಬೇಕು. ದೇವರು ಇರುವುದು ತಂದೆ ಆದ ದೇವರೇ ಪರಲೋಕದಲ್ಲಿ ಇರುವವನಾಗಿರ್ತಾನೆ. ಆ ಪರಲೋಕವನ್ನು ನಾವು ಪ್ರವೇಶ ಮಾಡಬೇಕಂದ್ರೆ ಯೇಸು ಎಂಬ ಮಾರ್ಗ ಇಲ್ಲದೆ ನಾವ್ಯಾರು ಕೂಡ ಆ ಪರಲೋಕ ರಾಜ್ಯವನ್ನು ಪ್ರವೇಶ ಮಾಡಲು ಸಾಧ್ಯವೇ ಇಲ್ಲ ಅಂದಾಗಿ ಯಾರು ಹೇಳ್ತಾ ಇದ್ದಾರೆ? ಯೇಸುನೇ ಸ್ವತಃ ಹೇಳ್ತಾ ಇದ್ದಾನೆ. ಆಮೇಲೆ ಹಾಲೆಲೂಯ. ಹಾಗಾದರೆ ಈ ಲೋಕದಲ್ಲಿ ಅನೇಕ ಡಿನಾಮಿನೇಷನ್ಗಳೆಲ್ಲ ಇದ್ದಾವೆ, ಅನೇಕ ರೀತಿಯಾದಂಥ ಡಿನಾಮಿನೇಷನ್ಸ್ ಇದ್ದಾವೆ. ಅವೆಲ್ಲದರಲ್ಲೂ ಕೂಡ ಕೆಲವುದರಲ್ಲಿ ಯೇಸು ದೇವರು ಅಂತಲೇ ನಂಬಲ್ಲ, ಬರೀ ಯೆಹೋವನ ದೇವರು ಮಾತ್ರ ದೇವರು ಅಂತ ನಂಬ್ತಾರೆ. ಇನ್ನು ಕೆಲವರು ಬೇರೆ ಪರಿಶುದ್ಧಾತ್ಮನ ಮಾತ್ರನೇ ದೇವರು ಅಂತ ನಂಬ್ತಾರೆ. ಇನ್ನು ಕೆಲವರು ತ್ರೈಕತ್ವನೇ ನಂಬದೇ ಇರೋರು ಕೂಡ ಎಷ್ಟೋ ಜನ ಇದ್ದಾರೆ. ಆಮೇಲೆ ಹಾಲೆಲೂಯ. ಹಾಗಾದರೆ ಎಲ್ಲರಿಗೂ ದೇವರು ಹೇಳುವಂಥ ಮಾತೇ ಈ ವಾಕ್ಯವಾಗಿದೆ. ಆಮೇಲೆ ನಾನೇ ಮಾರ್ಗ, ನಾನು ಇಲ್ಲದೆ ನೀವು ಯಾರು ಪರಲೋಕಕ್ಕೆ ಬರಲ್ಲ, ನಾನು ಇಲ್ಲದೆ ಯಾರು ತಂದೆಯ ಬಳಿಗೆ ನೀವು ಸೇರೋದಿಲ್ಲ, ನಾನು ಇಲ್ಲದೆ ಯಾರು ದೇವರ ರಾಜ್ಯವನ್ನು ಸೇರಲು ಸಾಧ್ಯವಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಖಡಾಖಂಡಿತವಾಗಿ ಹೇಳಿದ್ದವನಾಗಿದ್ದಾನೆ. ಆದ್ದರಿಂದ ನಾವು ಯೇಸು
ತಂದೆ, ಮಗ, ಪರಿಶುದ್ಧಾತ್ಮನನ್ನ ನಂಬುವವರಾಗಿರ್ಬೇಕು. ನಮ್ಮ ದೇವರು ತ್ರೈಕತ್ವವನ್ನ ಹೊಂದಿದ ದೇವರಾಗಿದ್ದಾನೆ. ಅದರಲ್ಲಿ ಯೇಸು ಕ್ರಿಸ್ತನು ಕೂಡ ಇದ್ದಾನೆ. ಹಾಗಾದ್ರೆ ಯೇಸುವನ್ನ ದೇವರೆಂದಾಗಿ ನಂಬಿರಲೇಬೇಕು. ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ಯೇಸುವೆ ನಮಗೆ ಮಾರ್ಗವಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಈ ಲೋಕದಲ್ಲಿ ಅನೇಕ ಜನರು, ಗಣ್ಯ ವ್ಯಕ್ತಿಗಳು ಅನೇಕರು ಬಂದರು. ಆಮೇಲೆ ಹಾಲಲ್ಲಿ ಆದರೆ ಅವ್ರು ಯಾರು ಕೂಡ ನಾನೇ ಮಾರ್ಗ ಎಂಬುದಾಗಿ ಹೇಳಲಿಲ್ಲ. ಯಾಕಂದರೆ ಅವ್ರಿಗೆ ಯಾರಿಗೂ ಕೂಡ ಮಾರ್ಗ ಅಲ್ಲ. ಆದ್ದರಿಂದ ಯೇಸು ಕ್ರಿಸ್ತನೊಬ್ಬನೇ ನಿಜವಾದ ಮಾರ್ಗ ಆಗಿದ್ದಾನೆ. ಯೇಸು ಕ್ರಿಸ್ತನೊಬ್ಬನೇ ನಮಗೆ ಮೋಕ್ಷಕ್ಕೆ ನಡೆಸಲು ಶಕ್ತನಾದ ದೇವರು. ಇಡೀ ಲೋಕದಲ್ಲಿ, ನಮ್ಮ ದೇಶದಲ್ಲಂತೂ ಅನೇಕ ಪುರಾತನ ವ್ಯಕ್ತಿಗಳೆಲ್ಲರೂ ಅವರೆಲ್ಲ ಏನು ಮಾಡ್ತಿದ್ರು, ನಮಗೆ ಮೋಕ್ಷಕ್ಕೆ ದಾರಿ ಯಾರು, ಮೋಕ್ಷಕ್ಕೆ ನಮಗೆ ಮಾರ್ಗ ಯಾರು ಎಂಬುದಾಗಿ ಅನೇಕರು ಹುಡುಕಿದ್ರು, ವಿದ್ವಾಂಸರು, ಪಂಡಿತರು ಎಲ್ಲರೂ. ಆದರೆ ಅವರು ಯಾರಿಗೂ ಆ ಮಾರ್ಗವನ್ನು ಅವರು ಕಂಡು ಹಿಡಿಯಲು ಸಾಧ್ಯವೇ ಆಗಿಲ್ಲ. ಆದರೆ ಅಜ್ಞಾನಿಗಳಾದಂಥ ನಮಗೆ, ಪಾಪಿಗಳಾದಂಥ ನಮಗೆ, ದೇವರನ್ನು ಅರಿಯದೇ ಇರುವಂಥ ಅನ್ಯ ಜನರು ಆದಂಥ ನಮಗೆ ದೇವರು ತಿಳಿಯಪಡಿಸಿದನು ಆ ಮಾರ್ಗ ಯೇಸು ಎಂಬುದಾಗಿ. ಆಮೇಲೆ ಅಲ್ಲಿ ಅದನ್ನು ನಂಬರು ಮಾತ್ರ ನಾವು ಕರಗಳನ್ನು ತಟ್ಟುತ್ತಾ ದೇವ್ರ ನಾಮವನ್ನು ಮೇಂಪಡಿಸುವವರಾಗಿರೋಣ. ಆಮೇಲೆ ಹಲ್ಲೆಲೂಯಾ. ಯಾಕೆಂದರೆ ಯೇಸು ಕ್ರಿಸ್ತನಿಗೆ ಗೊತ್ತು ಯಾರಿಗೆ ಈ ಮಾರ್ಗವನ್ನು ತಿಳಿಯಪಡಿಸ್ಬೇಕು, ಅವರಿಗೆ ಮಾತ್ರ ಅದನ್ನು ತಿಳಿಯಪಡಿಸ್ತಾನೆ. ಆಮೇಲೆ ಹಲ್ಲೆಲೂಯಾ. ಯಾರಿಗೆ ದೇವರು ಈ ಮಾರ್ಗವನ್ನು ತಿಳಿಯಪಡಿಸ್ಬಾರ್ದು, ಅವರಿಗೆ ತಿಳಿಸೋದೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಆದ್ದರಿಂದ ಜಗದುತ್ಪತ್ತಿಯ ಮೊದಲೇ ಯಾರ್ಯಾರನ್ನು ತಂದೆ ದೇವರು ಆಯ್ಕೆ ಮಾಡಿದ್ದಾನ ಅವರಿಗೆ ಖಂಡಿತವಾಗಿ ಯೇಸು ಕ್ರಿಸ್ತನು ತನ್ನ ಮಾರ್ಗವನ್ನು ತಿಳಿಯಪಡಿಸುವವನಾಗಿರ್ತಾನೆ. ಆದ್ದರಿಂದ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳವು ನಿಮಗೆ ಗೊತ್ತಿದೆ ಎಂಬುದಾಗಿ ದೇವರು ಹೇಳುವವನಾಗಿರ್ತಾನೆ. ಹಾಗಾದ್ರೆ ಯೇಸು ಕ್ರಿಸ್ತನು ಹೋದಂಥ ಮಾರ್ಗ ನಮಗೆ ಗೊತ್ತಿದೆ. ಹಾಗಾದ್ರೆ ಯೇಸುವಿನ ಮಕ್ಕಳಾದ ನಾನು ನೀವೆಲ್ಲರೂ ಆ ಮಾರ್ಗದಲ್ಲಿ ನಡೆಯುತ್ತಾ ತಂದೆಯನ್ನ ಸೇರುವಂಥ ಸಮಯಕ್ಕೆ ಕೃಪೆಯ ಸಭೆ ಆದ ನಾವೆಲ್ಲರೂ ಬಂದವರಾಗಿದ್ದೇವೆ. ಆಮೇಲೆ ಹಲ್ಲೆಲೂಯಾ. ಯಾಕೆಂದರೆ ಯೇಸುವಿನ ರಹಸ್ಯಪೂರ್ಣ ಯಾವ ಕ್ಷಣದಲ್ಲಿ ಇದೆಯೋ ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಆತನ ರಹಸ್ಯಪೂರ್ಣ ಈ ಕ್ಷಣವೇ ಬರುವುದಾದರೆ ನಾವು ಆ ರಹಸ್ಯಪೂರ್ಣದಲ್ಲಿ ಈ ಕ್ಷಣನೇ ತಪ್ಪಿಟ್ಟು ಆತನ ರಾಜ್ಯವನ್ನು ಸೇರಲು ನಾವು ಸದಾ ಸಿದ್ಧರಾಗಿರಬೇಕು. ಆಮೇಲೆ ಹಲ್ಲೆಲೂಯಾ. ಯಾಕಂದರೆ ಕಣ್ಣು ರೆಪ್ಪೆ ಬಿಡುವಷ್ಟೊತ್ತಿಗೆ ನಾವು ಎತ್ತಲ್ಪಡುವವರಾಗಿರ್ತೇವೆ. ಆಮೇಲೆ ಹಲ್ಲೆಲೂಯಾ. ಹಾಗಾದರೆ ನಮಗಿರುವ ಸಮಯ ಕೇವಲ ಒಂದೇ ಒಂದು ನಿಮಿಷ. ಕೃಪೆಯ ಸಭೆ ಆದ ನಮಗಿರೋದು ದೇವರು ಕೊಟ್ಟಿರೋದೇ ಒಂದೇ ನಿಮಿಷ. ಆಮೇಲೆ ಹಲ್ಲೆಲೂಯಾ. ಇನ್ನೂ ಲೋಕದವ್ರಿಗಾದರೂ ಇನ್ನೂ ಉಪದ್ರವ ಕಾಲ 7 ವರ್ಷ ಆದರೂ ಟೈಮ್ ಐತೆ, ಅವ್ರಿಗಾದರೂ ನಮ್ಗೆ 7 ನಿಮಿಷನೂ ದೇವರು ಕೊಟ್ಟಿಲ್ಲ. ಆಮೇಲೆ ಸೋದ್ರ. ಹಾಗಾಗಿ ದೇವ ಮಕ್ಕಳು ಇನ್ನೂ ಹೆಚ್ಚಾಗಿ ದೇವರ ಮಾರ್ಗವನ್ನು ಕಂಡುಹಿಡಿಯುವವರಾಗಿರ್ಬೇಕು. ದೇವರ ಮಾರ್ಗದಲ್ಲಿ ಇನ್ನು ಅನೇಕರನ್ನು ರಕ್ಷಣೆಯಲ್ಲಿ ನಡೆಸುವಂಥ ಜವಾಬ್ದಾರಿನ ಕ್ರಿಸ್ತ ಕ್ರಿಸ್ತನು ಸಭೆ ಆದ ನಮ್ಮೆಲ್ಲರಿಗೂ ಆತನು ವಹಿಸಿಕೊಟ್ಟಿದ್ದಾನೆ. ಇವು ಲೋಕದ ಕಡೆಯವರೆಗೂ ಹೋಗಿ ಸ್ವಾರ್ಥಿನ ಸಾರಿ ನಂಬುವವರಿಗೆ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ಥಾನ ಮಾಡಿಸಿರು ಎಂಬುದಾಗಿ ಯೇಸು ಕ್ರಿಸ್ತನು ಸಭೆ ಆದ ನಮ್ಮೆಲ್ಲರಿಗೂ ತನ್ನ ವಾಗ್ದಾನವನ್ನು ಮಾಡಿದವನಾಗಿದ್ದಾನೆ. ಆತನ ವಾಗ್ದಾನವನ್ನು ಹೊತ್ತುಕೊಂಡು ನಡೆಯುವಂಥವರ ಪಾದಗಳು ಎಷ್ಟು ಅಂದವಾಗಿದೆ, ಅವರ ಜೀವಿತಗಳು, ಅವರ ಕುಟುಂಬಗಳು ಆಶೀರ್ವಾದವಾಗಿ ಕರ್ತನು ಖಂಡಿತವಾಗಿ ಮಾಡುವವನಾಗಿರ್ತಾನೆ. ಈ ದಿನ ನಾವು ಕಾಣುವಂಥದ್ದು ಅದು ಅಲ್ಪವಾಗಿರ್ಬೋದು, ಆದರೆ ಕಾಣದೇ ಇರುವಂಥ ಪರಲೋಕ ರಾಜ್ಯದಲ್ಲಿ ಯಾವಾಗ ಪ್ರವೇಶ ಮಾಡ್ತೀವೋ ಆವಾಗ ನಾವು ಇಲ್ಲಿ ಮಾಡಿರುವ ಎಲ್ಲ ಕೆಲಸಕ್ಕೆ ಪ್ರತಿಫಲವನ್ನು ದೇವರು ಖಂಡಿತವಾಗಿ ಕೊಡುವವನಾಗಿರ್ತಾನೆ ಎಂದು ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಾದ ನಂಬರ್ ಮಾತು ನಾವು ಕರವನ್ನು ತಟ್ಟುತ್ತಾ ದೇವರು ನಮ್ಮನ್ನು ಮಹಿಮೆಪಡಿಸುವವರಾಗಿರೋಣ. ಆಮೇಲೆ ಹಲ್ಲೆಲೂಯಾ. ಹಾಗಾದರೆ ಯೇಸು ಕ್ರಿಸ್ತನು ಆತನೇ ಹೇಳ್ತಾ ಇದ್ದಾನೆ, ನಾನೇ ನಿನ್ನ ಮಾರ್ಗವಾಗಿರಬೇಕು. ಆಮೇಲೆ ಹಾಗಾದರೆ ದೇವರ ಆತ್ಮನು ನಮಗೆ ಕೊಟ್ಟಿರುವಂಥ ಮತ್ತೊಂದು ವಾಕ್ಯವನ್ನು ನಾವೆಲ್ಲರೂ ಹೊದಿಕೊಳ್ಳುವವರಾಗಿರೋಣ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 12ನೇ ವಾಕ್ಯವನ್ನು ನಾವೆಲ್ಲರೂ ಹೊದಿಕೊಳ್ಳುವವರಾಗಿರೋಣ. ಆಕ್ಟ್ಸ್ ಚಾಪ್ಟರ್ 4:12 ದೇವ್ರ ಸಭೆ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ನೇದರ್ ಈಸ್ ದೇರ್ ಸ್ಯಾಲ್ವೇಷನ್ ಇನ್ ಎನಿ ಅದರ್, for there is none other name under heaven given among men whereby we must be saved. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ದೇವರಾತ್ಮನ ಸಭೆ ಆದ ನಮ್ಮೆಲ್ಲ ಸಂಗಡ ಆತನು ಈ ರೀತಿಯ ಮಾತನಾಡ್ತಾ ಇದ್ದಾನೆ. ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂದು ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೆನ್, ಹಲ್ಲೆಲೂಯಾ.
ಆದರೆ ಆ ಹೆಸರು ಯೇಸು ಎಂಬ ಹೆಸರು. ಆಮೇಲೆ ಯೇಸು ಎಂಬ ಹೆಸರು ಹೊರತು ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂದು ದೇವರು ಸಭೆಯಾದ ನಮ್ಮ ಸಂಗಡ ಆತನು ಮಾತನಾಡ್ತಾ ಇದ್ದಾನೆ. ಹಾಗಾದ್ರೆ ಯೇಸು ಎಂಬ ಹೆಸರೇ ಅದೊಂದು ನಮಗೆ ಮಾರ್ಗವ ಇದ್ದಂತೆ. ಆಮೆನ್ ಹಲ್ಲೆಲೂಯಾ. ಯಾಕೆಂದ್ರೆ ಲೋಕದಲ್ಲಿ ಯೇಸುಗಿಂತ ಅನೇಕ ಒಳ್ಳೆ ವ್ಯಕ್ತಿಗಳು ಲೋಕದಲ್ಲಿ ಬಂದರು, ಒಳ್ಳೆ ಒಳ್ಳೆ ರಾಜರು ಕೂಡ ಬಂದರು, ಕೆಟ್ಟ ರಾಜರು ಬಂದರು, ಕೆಟ್ಟ ವ್ಯಕ್ತಿಗಳು ಬಂದರು. ಆಮೇನ್ ಹಲ್ಲೆಲೂಯಾ. ಅನೇಕರು ಈ ಲೋಕದಲ್ಲಿ ಅನೇಕರು ರಾಜರು ಬಂದು ಆಳ್ವಿಕೆಯನ್ನು ನಡೆಸಿದ್ರು. ಅನೇಕರು ತಮ್ಮ ಹೆಸರು ಉಳಿಬೇಕೆಂಬುದಾಗಿ ಏನೇನೋ ಮಹತ್ ಕಾರ್ಯಗಳನ್ನೆಲ್ಲ ಮಾಡಿದ್ರು. ಒಬ್ಬೊಬ್ಬರು ಒಂದೊಂದು ಅರೆಮನೆಗಳನ್ನೆಲ್ಲ ವಿಧ ವಿಧವಾಗಿ ಎಲ್ಲ ಕಟ್ಟಿದ್ರು. ಆಮೇನ್ ಹಲ್ಲೆಲೂಯಾ. ಆದರೆ ಅವ್ರನ್ನೆಲ್ಲ ಚರಿತ್ರೆಗಳು ಹಾಗೆ ಉಳ್ಕೊಂತು. ಆದರೆ ಅವರು ಯಾರ ಹೆಸರಲ್ಲೂ ಕೂಡ ದೇವರು ರಕ್ಷಣೆ ಉಂಟಾಗುತ್ತೆ ಎಂಬುದಾಗಿ ಮುಂಚಿತವಾಗಿ ತಿಳಿಯಪಡಿಸಲಿಲ್ಲ. ಆದರೆ ಯೇಸುವಿನ ಹೆಸರಿನಲ್ಲಿ ರಕ್ಷಣೆ ಉಂಟಾಗುತ್ತದೆ ಎಂಬುದಾಗಿ ದೇವರು ಮುಂಚಿತವಾಗಿ ಆತನು ಪ್ರವಾದನೆ ರೂಪದಲ್ಲಿ ಮಾತನಾಡಿದನು. ಆ ಹೆಸರು ಯೇಸು ಎಂಬ ಹೆಸರು ಆಗಿದೆ. ಆಮೇನ್ ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಎಂಬ ಹೆಸರು ಇದು ನಮಗೆ ಪರಲೋಕಕ್ಕೆ ಒಂದು ಮಾರ್ಗವಾಗಿದೆ. ಆಮೇನ್ ಹಲ್ಲೆಲೂಯಾ. ಹಾಗಾದ್ರೆ ಲೋಕದಲ್ಲಿ ನಾವು ರಕ್ಷಣೆ ಹೊಂದಿರುವುದು ಯೇಸು ಎಂಬ ಹೆಸರಿನಲ್ಲಿ ರಕ್ಷಣೆ ಹೊಂದಿದ್ದೇವೆ. ಆಮೇನ್ ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಎಂಬ ಹೆಸರೇ ನಮಗೇನಾಗಿದೆ, ಅದು ನಮ್ಮ ಮಾರ್ಗವಾಗಿದೆ. ದ ನೇಮ್ ಆಫ್ ಜೀಸಸ್ ಈಸ್ ಮೈ वे हमें यीशु दी मिंग शिंग होंडे डोलो. आमीन हालेलुया. यीशु का नाम मेरे मार्ग है. यीशु नाम में ना मार्ग में ఉన్నది. ఆమేన్ హల్లెలూయా. అలా అయితే యేసయ్య నా మార్గం అయితే ఆ నామంలో నాకు రక్షణ ఉంది. ఆమేన్. ఆ రక్షణతో నేను ఇప్పుడు పరలోకానికి వెళ్ళడానికి దేవుడు నాకు మార్గం చూపించాడు. ఆమేన్ హల్లెలూయా. ಹಾಗಾದ್ರೆ ಯೇಸು ಎಂಬ ಹೆಸರೇ ನನಗೆ ರಕ್ಷಣೆ ಉಂಟಾಗಿದೆ. ಆ ರಕ್ಷಣೆಯ ನಿಮಿತ್ತವಾಗಿ ಈಗ ನಾವು ಪರಲೋಕವನ್ನು ಪ್ರವೇಶ ಮಾಡುವುದಕ್ಕೆ ನಮಗೆ ಒಂದು ಮಾರ್ಗವು ಸಿಕ್ಕಿದೆ. ಆಮೆನ್ ಹಲ್ಲೆಲೂಯಾ. ಆದರೆ ಈ ಮಾರ್ಗ ಸಿಕ್ಕಿದವರು ಮಾತ್ರ ದೇವರಾಜ್ಯವನ್ನು ಪ್ರವೇಶ ಮಾಡಲು ಸಾಧ್ಯವಾಗುತ್ತೆ. ಈ ಮಾರ್ಗ ಕಂಡು ಹಿಡಿಯದೇ ಇರೋರು ಯಾರು ಕೂಡ ಆ ಪರಲೋಕ ರಾಜ್ಯವನ್ನು ಪ್ರವೇಶ ಮಾಡಲು ಸಾಧ್ಯವೇ ಇಲ್ಲ. ಆಮೆನ್ ಹಲ್ಲೆಲೂಯಾ. ಅದರಿಂದಲೇ ಇಲ್ಲಿ ಹೇಳ್ತಾ ಇರೋದು, ಆಕಾಶದ ಕೆಳಗೆ ಭೂಮಿ ಮೇಲೆ ಇನ್ಯಾರ ಹೆಸರಿನಿಂದಲೂ ರಕ್ಷಣೆ ಸಿಗುವುದಿಲ್ಲ, ನಿಮಗೆ ಯೇಸು ಎಂಬ ಹೆಸರಲ್ಲಿ ಮಾತ್ರನೇ ರಕ್ಷಣೆ ಇರೋದು. ಆಮೇನ್ ಹಲ್ಲೆಲೂಯಾ. ಲೋಕದಲ್ಲಿ ಅನೇಕರು ಒಳ್ಳೆಯ ಕೆಲಸಗಳನ್ನು ಮಾಡಿರಲಿ, ಪುಣ್ಯಕ್ರಿಯೆಗಳನ್ನು ಮಾಡಿರಲಿ, ಅನೇಕರಿಗೆ ದಾನ ಧರ್ಮ ಇವೆಲ್ಲ ಮಾಡಿರಲಿ, ಅದರಿಂದ ನಾವು ದೇವರ ರಾಜ್ಯದಲ್ಲಿ ಸೇರ್ಪಡ್ತೀನಿ ಎಂಬುದಾಗಿ ಅನೇಕರು ಅಂದ್ಕೊಳ್ತಾರೆ. ಆದರೆ ಏನೇ ಮಾಡಿದ್ರೂ ಕೂಡ ದೇವರ ರಾಜ್ಯವನ್ನು ಸೇರಲು ಸಾಧ್ಯ ಇಲ್ಲ. ಆ ಸ್ವರ್ಗವನ್ನು ಪ್ರವೇಶ ಮಾಡಲು ಸಾಧ್ಯ ಇಲ್ಲ. ಪರಲೋಕ ರಾಜ್ಯವನ್ನು ಪ್ರವೇಶ ಮಾಡಲು ಸಾಧ್ಯನೇ ಇಲ್ಲ. ಯಾಕೆಂದರೆ ನಮ್ಮೆಲ್ಲ ಒಳ್ಳೆತನ ದೇವರ ಮುಂದೆ ಅದು ಕಿತ್ತು ಹೋದ ಬಟ್ಟೆಗೆ ಸಮ, ಹರಿದು ಹೋದ ಬಟ್ಟೆಗೆ ಸಮ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಆದ್ರಿಂದ ನಮ್ಮ ಒಳ್ಳೆತನದಿಂದ ನಾವು ದೇವರ ರಾಜ್ಯ ಸೇರಲ್ಲ. ನಾವು ಮಾಡಿರುವ ಒಳ್ಳೆ ಪುಣ್ಯ ಕಾರ್ಯಗಳಿಂದ ದೇವರ ರಾಜ್ಯ ಸೇರಕ್ಕಾಗಲ್ಲ. ನಾವು ಮಾಡಿರುವ ದಾನ ಧರ್ಮದಿಂದ ದೇವರ ರಾಜ್ಯವನ್ನು ಸೇರಕ್ಕಾಗಲ್ಲ. ನಾವು ಅನೇಕರಿಗೆಲ್ಲ ಸಹಾಯ ಮಾಡೋದ್ರಿಂದ ನಾವು ದೇವರ ರಾಜ್ಯವನ್ನು ಸೇರೋಕ್ಕೂ ಸಾಧ್ಯನೇ ಇಲ್ಲ. ಯಾಕೆಂದರೆ ಆಕಾಶದ ಕೆಳಗೆ ಭೂಮಿ ಮೇಲೆ ಯೇಸು ಎಂಬ ಹೆಸರಿನಲ್ಲಿ ರಕ್ಷಣೆ ಹೊಂದಿರೋರು ಮಾತ್ರ ಆ ಪರಲೋಕ ರಾಜ್ಯವನ್ನು, ಆ ಸ್ವರ್ಗವನ್ನು, ಆ ಮೋಕ್ಷವನ್ನು ಕೊಂಡುಕೊಳ್ಳಲು ಸಾಧ್ಯ ಎಂದು ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯೊಳವನು ಕೇಳಲಾದ ನಂಬರ್ ಮಾತ್ರ ನಾವು ಕರಲನ್ನು ತಟ್ಟುತ್ತಾ ದೇವರ ನಾಮವನ್ನು ಮಹಿಮೆ ಪಡಿಸುವರಾಯೋಣ. ಆಮೇನ್ ಹಲ್ಲೆಲೂಯಾ. ಅಕ್ಕಪಕ್ಕದಲ್ಲಿರೋ ಕೂಡ ಕೈಕೋಟೆಯಲ್ಲಿ ಯೇಸುವಿನ ಹೆಸರಿನಲ್ಲಿ ನಾನು ರಕ್ಷಣೆ ಹೊಂದಿದ್ದೇನೆ, ನೀವು ಕೂಡ ರಕ್ಷಣೆ ಹೊಂದಿದ್ದೀರಾ ಎಂಬುದಾಗಿ ಪ್ರಶ್ನಿಸಿ. ಆಮೇನ್ ಹಲ್ಲೆಲೂಯಾ. ಏನು ಹೇಳುವುದು? ಆಮೇನ್ ಹಲ್ಲೆಲೂಯಾ. ಹಾಗಾದ್ರೆ ಅವರು ಕೂಡ ರಕ್ಷಣೆ ಹೊಂದಿದ್ರೆ ಸ್ತೋತ್ರ, ರಕ್ಷಣೆ ಹೊಂದಿಲ್ಲ ಅಂದ್ರೆ ರಕ್ಷಣೆ ಹೊಂದಿಕೊಳ್ಳಿ ಎಂಬುದಾಗಿ ಹೇಳಿ. ಆಮೇನ್ ಹಲ್ಲೆಲೂಯಾ. ಯಾಕಂದ್ರೆ ಯೇಸುವಿನ ಹೆಸರಲ್ಲಿ ನಾವು ರಕ್ಷಣೆ ಹೊಂದಬೇಕು. ಯಾಕಂದ್ರೆ ರಹಸ್ಯ ಬರೋಣ ಇವತ್ತೇ ಬಂದ್ರೆ ಇನ್ನು ನಾಳೆ ರಕ್ಷಣೆ ಹೊಂದಕ್ಕೂ ಟೈಮ್ ಯೇಸು ಕ್ರಿಸ್ತನ ಕೃಪೆ ಸಭೆ ಜನರಿಗೆ ಯಾರಿಗೂ ಕೂಡ ಅವಕಾಶನೇ ಇಲ್ಲ. ಕೇಳ್ಕತ್ತಂತೂ ಕನ್ಪಂದಾಗೋಗ್ಬಿಡುತ್ತೆ. ಅಂದರೆ ಕೃಪೆಯ ಸಭೆಯ ಕಾಲ ಭೂಮಿಲಿ ಅಂತ್ಯ ನಾಶ ಆಗೋಗುತ್ತೆ, ಆದರೆ ಪರಲೋಕದಲ್ಲಿ ಆರಂಭ ಆಗುತ್ತದೆ. ಆಮೇನ್ ಹಲ್ಲೆಲೂಯಾ. ಆದ್ರಿಂದ ನಾವು ಕೃಪೆಯ ಸಭೆಯ ಜನರಾಗಿದ್ದೇವೆ. ಆಮೇನ್ ಹಲ್ಲೆಲೂಯಾ. ಈ ಕೃಪೆಯ ಕಾಲ ಅಂತ್ಯ ಆಗೋದು ನಾವು ಯಾವಾಗ ಎತ್ತಲ್ಪಡ್ತೀವೋ ಅವಾಗಲೇ ಈ ಕೃಪೆಯ ಸಭೆಯ ಕಾಲ ಅಂತ್ಯ ಆಗೋಗುತ್ತೆ. ನಂತರದ 2ನೇ ಕ್ಷಣನೇ ಉಪದ್ರವ ಕಾಲ ಆರಂಭ ಆಗುತ್ತೆ. ಆಮೇನ್ ಹಲ್ಲೆಲೂಯಾ. ಆದ್ರಿಂದ ನಮಗೆ ಕೊಡಲ್ಪಟ್ಟಿರುವ ಸಮಯದಲ್ಲೇ ನಾವು ರಕ್ಷಣೆ ಹೊಂದಿರಬೇಕು. ಆಮೇನ್ ಹಲ್ಲೆಲೂಯಾ. ಕೆಲವರು ನಾನು ವಯಸ್ಸಾದ್ಮೇಲೆ ರಕ್ಷಣೆ ಹೊಂದ್ಕೊತೀನಿ ಅಂದೆಲ್ಲ ಹೇಳ್ತಾರೆ. ಆದರೆ ವಯಸ್ಸಾಗೋದ್ರೊಳಗೆ ರಹಸ್ಯ ಪರಿಣಾಮ ಬಂದರೆ ಏನು ಮಾಡ್ತೀರಾ?
ಏನು ಮಾಡೋಕ್ಕಾಗಲ್ಲ. ರೈಲ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರೆ ಏನು ಪ್ರಯೋಜನ? ಏನೂ ಪ್ರಯೋಜನ ಇಲ್ಲ. ಹಂಗಾಗಿ ನೀವು ವಯಸ್ಸಾಗೋಕ್ಕಿಂತ ಮುಂಚೆನೇ ರಕ್ಷಣೆ ಒಂದು ಕೊಡಬೇಕು. ಆಮೇಲೆ ಹಾಲೆಲೂಯಾ. ದೇವರು ನಿಮ್ಗೆ ಯಾವಾಗ ಸ್ವಾರ್ಥನ ತಲುಪಿಸ್ತಾರ, ಆಗ ನೀವು ಆ ಸ್ವಾರ್ಥೆಗೆ ವಿಧೇಯರಾಗಿ ದೇವರ ರಕ್ಷಣೆ ಹೊಂದಿಕೊಳ್ಳೋದೆ ಅದುವೇ ನಿಮ್ಮ ಜೀವಿತಕ್ಕೆ ದೊಡ್ಡ ಆಶೀರ್ವಾದ ಇರುತ್ತೆ. ಇಲ್ಲ ಅಂದರೆ ನೀವು ರಕ್ಷಣೆ ಲೇಟಾಗಿ ಹೊಂದ್ಕೊಂತೇನಂದರೆ ಆ ಲೇಟ್ ಆಗೋದಕ್ಕೆ ಎಷ್ಟು ಟೈಮ್ ನೀವು ಅರ್ಥ ಮಾಡ್ತೀರೋ ಅಷ್ಟು ಪ್ರಾಬ್ಲಮ್ಸು, ಕಷ್ಟಗಳು, ನಿಮ್ಮ ಜೀವಿತದಲ್ಲಿ ಹೋರಾಟಗಳು ದೇವರ ಪರ ಮಾಡ್ಬಿಡ್ತಾನೆ. ಆಮೇಲೆ ಹಾಲಲ್ಲಿ ಯಾಕೇಳಿ ನೀನು ರಕ್ಷಣೆ ಕೊಡೋದಕ್ಕೆ ನಾನು ಆ ಟೈಮ್ ಇಟ್ಟಿದ್ದೆ, ನೀನು ಬರಲಿಲ್ಲ, ಹಂಗಾಗಿ ನೀನು ಮಾಡ್ಬೇಕಂದ್ರೆ ಉಪದ್ರವಗಳನ್ನ ಎಬ್ಬಿಸ್ಬೇಕು, ಆವಾಗಲೇ ನೀನು ಬತ್ತಿ ಅನ್ನೋದು ನನಗೆ ಗೊತ್ತು ಅಂತ ದೇವ್ರು ಹೇಳ್ತಾನೆ. ಆಮೇಲೆ ಹಾಲಲ್ಲಿ ಕಷ್ಟ ಇಲ್ಲದೆ ಯಾರು ಕೂಡ ದೇವ್ರ ಹತ್ರಕ್ಕೆ ಬರೋದೇ ಇಲ್ಲ ಅಂತೆ. ಆಮೇಲೆ ಹಾಲಲ್ಲಿ ಹಂಗಾಗಿ ದೇವರು ಅವಾಗ ಕಷ್ಟಗಳನ್ನ ಹೆಚ್ಚು ಮಾಡ್ಬಿಡ್ತಾನೆ ನಿಮ್ಮ ಜೀವಿತದಲ್ಲಿ. ಅವಾಗ ಕಷ್ಟಗಳ ನಿಮಿತ್ತ ನಾವು, ದುಃಖಗಳ ನಿಮಿತ್ತ ನಾವು, ರೋಗಗಳ ನಿಮಿತ್ತ ನಾವು, ವ್ಯಾಧಿಗಳ ನಿಮಿತ್ತ ನಾವು, ಬಾಧೆಗಳ ನಿಮಿತ್ತ ನಾವು, ಯಾವುದೋ ಒಂದು ರೀತಿಯಾಗಿ ನೀವು ಯಾವಾಗ ದೇವ್ರ ಬಳಿ ಬರ್ತೀರ, ಓ ದೇವ್ರೇ ನನಗೆ ಇವೆಲ್ಲ ತಡ್ಕೊಳಕ್ಕಾಗ್ತಿಲ್ಲ, ಏನನ್ನ ಮಾಡಿ ಇವುಗಳಿಂದ ನಾನು ಬಿಡಿಸು ಅಂದಾಗ ಆ ದೇವ್ರ ಹತ್ರ ಬೇಗ ಓಡೋಡಿ ಬರ್ತೀರ. ಆವಾಗ ದೇವ್ರ ರಕ್ಷಣೆ ಅಂತೀರ. ಆಮೇಲೆ ಹಾಲೆಲೂಯಾ. ಹಾಗಾಗಿ ದೇವರು ನಿಮಗೆ ಎಲ್ಲ ಚೆನ್ನಾಗಿರುವಾಗಲೇ ಸ್ವಾರ್ಥನ ತಲುಪಿಸ್ತಾರೆ. ಅದಕ್ಕೆ ವಿಧೇಯರಾಗ್ಬಿಡಿ. ಆಮೇಲೆ ರಕ್ಷಣೆ ಹೊಂದ್ಕೊಬಿಡಿ. ಅದು ನಿಮಗೆ ದೊಡ್ಡ ಆಶೀರ್ವಾದವನ್ನು ತರುತ್ತದೆ. ಆಮೇಲೆ ಅದು ನಂಬರ್ ಮಾತು ನಾವು ಕರಳನ್ನ ತಟ್ಟುತ್ತಾ ದೇವ್ರ ನಮ್ಮನ್ನು ಮಹಿಮೆ ಪಡಿಸುವವರಾಗೋಣ. ಆಮೇಲೆ ಹಾಲಲ್ಲಿ. ಹಾಗಾಗಿ ದೇವರ ಪ್ರತಿಯೊಂದೊಂದು ಮಾತುಗೂ ಜೀವ ಇದೆ. ಆಮೇಲೆ ದೇವರ ಸ್ವಾರ್ಥನ ಓದಿರೋರು ಸಾರೋದ್ರು ಸ್ವಾರ್ಥನೆ, ಓದೇ ಇಲ್ಲ ಅಂದ್ರೂ ಸಾರಿದ್ರು ಸ್ವಾರ್ಥನೆ, ಅದು ಬದಲಾಗಲ್ಲ. ಆಮೇನ್ ಹಾಲೆಲೂಯಾ. ಹಾಗಾದ್ರೆ ಈ ಸ್ನಾನಿಕನಾದ ಯೋಹಾನನು ಕೂಡ ಅನೇಕರು ಅವನಿಗೂ ಕೂಡ ಶಿಷ್ಯರಾಗಿರ್ತಾರೆ. ಆದರೆ ಯೇಸು ಕ್ರಿಸ್ತನನ್ನು ಕಂಡಾಗ ಸ್ನಾನಿಕನಾದ ಯೋಹಾನನು ಹೇಳ್ತಾನೆ, ನಿಜವಾದ ಲೋಕದ ರಕ್ಷಕನು ಇವನೇ, ಈತನೇ ಯಜ್ಞದ ಕುರಿಮರಿ ಎಂಬುದಾಗಿ ಆತನು ಯೇಸುವಿನ ಕುರಿತಾಗಿ ಹೇಳುವವನ ಹೇಳ್ತಾನೆ. ಆಮೇನ್ ಹಾಲೆಲೂಯಾ. ಸ್ನಾನಿಕನಾದ ಯೋಹಾನನಿಗೂ ಕೂಡ ಗೊತ್ತು, ರಕ್ಷಣೆ ಯೇಸುವಿನಿಂದಲೇ ಮಾತ್ರನೇ ಲೋಕಕ್ಕೆ ಎಂಬುದಾಗಿ. ಆಮೇನ್ ಹಾಲೆಲೂಯಾ. ಅವನು ಒಬ್ಬ ಪ್ರವಾದಿ ಆಗಿದ್ದಾನೆ. ಆಮೇಲೆ ಹಾಲಲ್ಲಿ ಯಾವ ಪ್ರವಾದಿ ಅಂದರೆ ಹೇಳೋದೆಲ್ಲ ಸತ್ಯನೇ ಆಗಿರುತ್ತೆ, ಅವನು ಹೇಳೋದೆಲ್ಲ ಕೂಡ ನಡೆಯುವಂಥದ್ದಾಗಿದೆ. ಆಮೇಲೆ ಹಾಲಲ್ಲಿ. ಆದರೆ ಇಂಥ ಸ್ನಾನಿಕನಾದ ಯೋಹಾನನಿಗೆ ಹೇಳ್ತಾ ಇದ್ದೇನೆ, ನಾನು ಈ ಲೋಕದ ರಕ್ಷಕನಲ್ಲ, ಯೇಸುನೇ ಲೋಕದ ರಕ್ಷಕನು ಎಂಬುದಾಗಿ ಆತನು ಸಾಕ್ಷೀಕರಿಸುವವನಾಗಿರುತ್ತಾನೆ. ಆಮೇಲೆ ಹಾಲಲ್ಲಿಯ. ಆದರೆ ಲೋಕದಲ್ಲಿ ಸತ್ಯವೇದದಲ್ಲೇ ಕೂಡ ಅನೇಕ ಒಳ್ಳೆ ವ್ಯಕ್ತಿಗಳು ಬರ್ತಾರೆ, ಅನೇಕರು ನಾಯಕರು ಬರ್ತಾರೆ, ಅನೇಕ ಪ್ರವಾದಿಗಳು ಬರ್ತಾರೆ, ನ್ಯಾಯಸ್ಥಾಪಕರು ಬರ್ತಾರೆ, ಅನೇಕರು ಅರಸರು ಬರ್ತಾರೆ. ಆಮೇಲೆ ಹಾಲಲ್ಲಿ ಅನೇಕ ಪ್ರವಾದಿಗಳು ದೇವರಲ್ಲಿ ಒಳ್ಳೆ ಸಂಬಂಧದಲ್ಲಿ ನಡೀತಾರೆ, ದೇವರ ವಾಕ್ಯಗಳನ್ನ ಪ್ರವಾದನೆಯ ರೂಪದಲ್ಲಿ ನುಡಿಯುವಂಥವರಾಗಿದ್ದಾರೆ. ಅವ್ರು ನುಡಿದ ಎಲ್ಲ ಪ್ರವಾದನೆಗಳು ಕೂಡ ಖಂಡಿತವಾಗಿ ನೆರವೇರುತ್ತಾರೆ. ಅವ್ರು ಯಾರು ಕೂಡ ಹೇಳಿಲ್ಲ ನಾನೇ ಮಾರ್ಗ ಎಂಬುದಾಗಿ. ಆಮೇಲೆ ಹಾಲಲ್ಲಿ ಹೇಳಲು ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಮಾರ್ಗ ಆದವನು ಮಾತ್ರ ಅಂತವ್ರು ಹೇಳ್ಬೋದು ನಾನೇ ಮಾರ್ಗ ಎಂಬುದಾಗಿ. ಆಮೇಲೆ ಹಾಲಲ್ಲಿ. ಹಾಗಾದ್ರೆ ನಾನೇ ಮಾರ್ಗ ಎಂಬುದಾಗಿ ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥ ದೇವರು ಇರೋದಾದ್ರೆ ಆತನ ಯೇಸು ಕ್ರಿಸ್ತನ ಮಾತ್ರನೇ, ಅದರ ನಂಬರ್ ಮಾತ್ರ ನಾವು ತಟ್ಟುತ್ತಾ ದೇವ್ರ ನಮ್ಮನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇಲೆ ಹಾಲೆಲೂಯಾ. ಹಾಗಾದ್ರೆ ಯೇಸು ಕ್ರಿಸ್ತನೇ ನಮಗೆ ನಿಜವಾದ ಮಾರ್ಗವಾಗಿದ್ದಾನೆ. ಈ ಹೆಸರಿನಲ್ಲೇ ನಮಗೆ ಮಾರ್ಗವು ಉಂಟಾಗುತ್ತದೆ. ಆಮೇಲೆ ಹಾಲೆಲೂಯಾ. ಯಾಕಂದ್ರೆ ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೊಡಲ್ಪಟ್ಟಿರುವ ಯೇಸು ಎಂಬ ಹೆಸರಿನಿಂದಲೇ ಹೊರತು ನಮಗೆ ಬೇರೆ ಯಾವ ಹೆಸರಿನಿಂದಲೂ ರಕ್ಷಣೆ ಉಂಟಾಗೋದಿಲ್ಲ, ರಕ್ಷಣೆ ನಮಗೆ ಸಿಗೋದಿಲ್ಲ. ಆಮೇಲೆ ಹಾಲೆಲೂಯಾ. ನಾವು ಯಾವುದೇ ಒಂದು ಅಂಗಡಿಗೆ ಹೋದರೆ ನಮ್ಗೆ ಯಾವ ಐಟಮ್ ಬೇಕು ಆ ಐಟಮ್ನ ಹೆಸರು, ಆ ವಸ್ತುವಿನ ಹೆಸರನ್ನ ನಾವು ಆ ಅಂಗಡಿಯಲ್ಲಿ ಹೇಳಬೇಕು. ಆವಾಗ ಆ ಅಂಗಡಿಯವರು ನಮಗೆ ಆ ಐಟಮ್ ಅಥವಾ ಆ ವಸ್ತುವನ್ನು ಕೊಡುವವರಾಗಿರ್ತಾರೆ. ಆಮೇಲೆ ಹಾಲೆಲೂಯಾ. ಹಾಗಾದ್ರೆ ದೇವರ ಬಳಿಗೂ ಬಂದು ದೇವರ ನಿಜವಾದ ಹೆಸರನ್ನ ಹೇಳುವವರಾಗಿರ್ಬೇಕು. ಆಮೇಲೆ ಹಾಲೆಲೂಯಾ. ಆಗ ನಮಗೆ ಆ ಹೆಸರಿನಲ್ಲಿ ಏನು ಬರುತ್ತೆ, ರಕ್ಷಣೆ ಉಂಟಾಗುತ್ತೆ. ಲೋಕದಲ್ಲಿ ಅನೇಕರು ಅವರು ಸುಳ್ಳಾದದ್ದನ್ನು ದೇವರೆಂಬುದಾಗಿ ಕರೆಯುವಂಥವರಾಗಿದ್ದಾರೆ. ಸುಳ್ಳಾದ ಸೈತಾನನು ಅವನೆಂದಿಗೂ ಕೂಡ ಅವನು ದೇವರೇ ಅಲ್ಲ, ಆದರೆ ಅವನು ಹೇಳ್ಕೊಳೋದು ನಾನೇ ದೇವರು ಎಂಬುದಾಗಿ. ಆಮೇಲೆ ಹಾಲಲ್ಲಿ ಅವನು ಇಂಥ ಬುದ್ಧಿನ, ಈ ಮಾತನ್ನ ಈಗೋ ನಿನ್ನಿನೋ ಮೊನ್ನಿನೋ ಇಂದ ಹೇಳ್ಕೊಂಬಂದಿಲ್ಲ, ಆದಿಕಾಂಡದಿಂದಾನೇ ಅಂದರೆ ಆದಿಯಿಂದನೇ ಹೇಳ್ಕೊಂಬರ್ತಾ ಇದ್ದಾನೆ. ಸರ್ಪದ ಹತ್ರ ಬಂದು ಅವನು ಅದೇ ವಿಷಯ ಹೇಳಿರ್ತಾನೆ. ಆಮೇಲೆ ಹಾಲೆಲೂಯಾ.
ನಾನೇ ದೇವರು ಎಂಬುದಾಗಿ ಆ ಸರ್ಪದಲ್ಲಿ ಹೇಳ್ಕೊಡ್ತಾನೆ. ಹಂಗಾಗಿ ಅವನೇನು ಹೇಳ್ಕೊಡ್ತಾನೆ ಸರ್ಪಕ್ಕೆ, ಸರ್ಪ ನೀ ನನಗೆ ನನ್ನ ದೇಹದಲ್ಲಿ ಅವಕಾಶವನ್ನು ಕೊಡು, ನಾನು ನಿನ್ನನ್ನೇ ದೇವ್ರು ಮಾಡ್ಬಿಡ್ತೀನಿ ಎಂಬುದಾಗಿ ಸರ್ಪ ಕೇಳ್ತಾರೆ. ಸರ್ಪ ನಾನನ್ನೇ ದೇವ್ರು ಮಾಡ್ಬಿಡ್ತೀನಿ ಎಂಬುದಾಗಿ ಹೇಳಿ ಒಪ್ಕೊಂಡ್ಬಿಟ್ಟುತ್ತೆ. ಸರ್ಪ ಯಾವಾಗ ಸೈತಾನಿಗೆ ದೇಹದಲ್ಲಿ ಅವಕಾಶ ಕೊಟ್ಬಿಡ್ತು ಸರ್ಪ, ಆವಾಗ ಲೋಕದೆಲ್ಲ ಸರ್ಪಗಳು ಇವಾಗ ಏನಾವೆ, ಇವು ಕೂಡ ದೇವ್ರು ಎಂಬುದಾಗಿ ಕೂಡ ಅನೇಕರು ಪೂಜಿಸುವವರಾಗೋಗ್ತಾರೆ. ಹಾಗಾದ್ರೆ ಸೈತಾನ ಅವನು ಏನು ಹೇಳ್ಕೊಂತಾನೆ, ನಾನು ಸೈತಾನ ಎಂಬುದಾಗಿ ಹೇಳ್ಕೊಳಲ್ಲ, ಅವನು ಯಾವಾಗಲೂ ಹೇಳ್ಕೊಳೋದು ನಾನೇ ದೇವರು ಎಂಬುದಾಗಿ ಹೇಳ್ಕೊತಾನೆ. ಆಮೇಲೆ ಅವನ ಆಸೆನ ಬೇರೆಯವರಲ್ಲೂ ಕೂಡ ಬಿತ್ತಾನೆ. ಹಾಗಾಗಿ ಲೋಕದ ವ್ಯಕ್ತಿಗಳು ಕೂಡ ಕೆಲವರು ನಾನೇ ದೇವರು ಎಂಬುದಾಗಿ ಹೇಳ್ಕೊಳ್ಳುವಂತ ಸೈತಾನನು ಅವರಲ್ಲಿ ಕಾರ್ಯವನ್ನ ಮಾಡ್ತಾನೆ. ಆಮೇಲೆ ಹಾಗಾಗಿ ಉಪದ್ರವ ಕಾಲದಲ್ಲಿ ಅಂತ್ಯಕ್ರಿಸ್ತನು ಅಂದ್ರೆ ಡೈರೆಕ್ಟ್ ಆಗಿ ಮನುಷ್ಯನೇ ಅಂತ್ಯಕ್ರಿಸ್ತನ ಆಗಲ್ಲ, ಆದರೆ ಮನುಷ್ಯನಲ್ಲಿ ಅಂತ್ಯಕ್ರಿಸ್ತನ ಆತ್ಮ ಬರುವಂಥದ್ದಾಗಿದೆ. ಅವನು ಕೂಡ ಹೇಳ್ಕೊಂತಾನೆ ಏನಂತ, ನಾನೇ ದೇವರು ಎಂಬುದಾಗಿ. ಹೀಗೆ ಸೈತಾನನು ಆದಿಯಿಂದಲೂ ಅವನೇ ಹೇಳ್ಕೊಂಬತ್ತವನೇನಂತ, ನಾನೇ ದೇವರು ಅಂದರೆ. ಆದರೆ ಅವನ ದೇವರ ಅಲ್ವೇ ಅಲ್ಲ, ಅವನು ಸೈತಾನನೇ. ಆದರೆ ಅವನ ದೇವರಾಗಕ್ಕೆ ಸಾಧ್ಯ ಇಲ್ಲ. ಅವನ ಹೆಸರಲ್ಲಿ ಅಂತೂ ರಕ್ಷಣೆ ಇಲ್ಲ. ಅವನ ಹೆಸರಲ್ಲಿ ಇರೋದೆಲ್ಲ ನರಕದ ವಿಷಯಗಳೇ. ಅವನ ಹೆಸರಲ್ಲಿ ಇರೋದೆಲ್ಲ ಪಾಪಗಳೇ. ಅವನು ಕೆಟ್ಟತನ ಬಿದ್ದುವವನು ಆಗಿದ್ದಾನೆ. ಅವನು ಕಳ್ತನ ಮಾಡುವವನು, ಸುಳ್ಳುಗಾರನು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಪಡಿಸ್ತದೆ. ಹಾಗಾದರೆ ಸೈತಾನನಿಂದ ಬರುವಂಥದ್ದೆಲ್ಲವೂ ಕೆಟ್ಟದಾಗಿರುತ್ತೆ, ಆದರೆ ದೇವರಿಂದ ಬರುವುದೆಲ್ಲವೂ ಒಳ್ಳೆಯದಾಗಿದೆ. ಹಾಗಾದರೆ ಯೇಸು ಎಂಬ ಹೆಸರು ಅದು ನಮಗೆ ಒಳ್ಳೆಯ ಹೆಸರಾಗಿದೆ. ಯಾಕೆಂದರೆ ಪಾಪಿಗಳನ್ನು ರಕ್ಷಣೆ ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿದವನಾಗಿದ್ದಾನೆ. ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಯಪಡಿಸುತ್ತದೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಯೇಸು ಎಂಬ ಹೆಸರು ಅದ್ಭುತಗಳನ್ನ ಮಾಡುವಂತ ಹೆಸರಾಗಿದೆ. ಪೇತ್ರ ಯೋಹಾನರು ಅವರು ಭಿಕ್ಷುಗಾರರನ್ನ ಬರುವ ದಾರಿಯಲ್ಲಿ ಅವರು ಬರುವಂತ ಸಂದರ್ಭದಲ್ಲಿ ಒಬ್ಬ ಭಿಕ್ಷೆ ಬೇಡುವವನು ಹೇಳ್ತಾನೆ. ಅವನು ಇವರನ್ನ ನೋಡಿ, ಈತ ನಮ್ಗೆ ಹಣ ಕೊಡ್ಬೋದು, ಚಿನ್ನ ಕೊಡ್ಬೋದು, ಬೆಳ್ಳಿ ಕೊಡ್ಬೋದು, ಏನೇನೋ ಕೊಡ್ಬೋದು ಅಂತ ಭಿಕ್ಷೆಗಾರ ಅನ್ಕೊಂಡಿರ್ತಾನೆ. ಆದ್ರೆ ಪೇತ್ರನು ಹೇಳ್ತಾನೆ, ಚಿನ್ನ ಬೆಳ್ಳಿ ಅಂತೂ ನಮ್ಮಲ್ಲಿ ಇಲ್ಲ ಕಣಪ್ಪ, ನೀನು ಅನ್ಕೊಂತಿದ್ದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಅಂದಾಗಿ ಪೇತ್ರ ಡೈರೆಕ್ಟ್ ಆಗಿ ಮಾತಾಡ್ಬಿಡ್ತೇನೆ. ಆಮೇಲೆ ಪೇತ್ರ ಸ್ವಲ್ಪ ಈಗ ಬೇರೆ ಆಗ್ಬಿಟ್ಟಿದ್ದಾನೆ. ಹಾಗಾಗಿ ಪೇತ್ರನ ಡೈರೆಕ್ಟ್ ಆಗಿ ಹೇಳ್ತಾನೆ, ಚಿನ್ನ ಬೆಳ್ಳಿ ಏನು ನಮ್ಮಲ್ಲಿಲ್ಲ, ನಾನು ಕೂಡ ನಮ್ಮ ಹತ್ರ ಇಲ್ಲ, ಆದರೆ ನಜರೇತಿನ ಯೇಸುವಿನ ಹೆಸರಲ್ಲಿ ಎದ್ದು ನಡ್ಕೊಂಡು ಮನೆ ಕಡೆ ಬಾ, ನೀನು ಇಲ್ಲಿ ಇರಬೇಡ ಅಂದಾಗ ಹೇಳ್ಬಿಡ್ತಾನೆ. ಒಂದೇ ಮಾತು, ಆ ಭಿಕ್ಷೆ ಬೇಡವನು, ಕುಂಟ ಕಾಲಿದ್ದವನು ಎದ್ದು ನಡ್ದು ಕೊಂಡಾಡ್ಕೊಂಡು ಆರಾಮಾಗಿ ಹೊರಟೋಗ್ಬಿಡ್ತಾನೆ. ಆದ್ರೆ ಯೇಸು ಎಂಬ ಹೆಸರಿನಲ್ಲಿ ಅದ್ಭುತ ನಡೆಯುತ್ತೆ. ಅದ ನಂಬರ್ ಮಾತ್ರ ನನ್ನ ಕರುವಂತ ದೇವ್ರು ನಮ್ಮನ್ನು ಮಹಿಮೆ ಪಡಿಸುವವರಾಗ. ಆಮೇಲೆ ಹುಟ್ಟದಾಗ್ಲಿಂದಲೂ ಕುಂಟನಾದವನು, ಅವನು ಪ್ರಾಯಸ್ಥನಾದಾಗಲೂ ಕೂಡ ದೇವರು ಯೇಸು ಎಂಬ ಹೆಸರಿನಲ್ಲಿ ಗುಣಪಡಿಸಿದವನು ನಿನ್ನ ದೇವರಾಗಿದ್ದಾನೆ. ಹಾಗಾದ್ರೆ ನಾವು ಯಾವ ವಯಸ್ಸು ಅನ್ನೋದು ದೇವರಿಗೆ ಇಂಪಾರ್ಟೆಂಟ್ ಅಲ್ಲ. ದೇವರು ನಿಮ್ಮ ಮೇಲೆ ಒಂದು ಆತನ ಚಿತ್ತ ಇರುವುದಾದ್ರೆ, ನಿಮ್ಮನ್ನ ಗುಣಪಡಿಸ್ಬೇಕಂತ ಇದ್ರೆ, ನಿಮ್ಮ ರೋಗಗಳು ಎಂಥದ್ದೇ ಇರುವುದಾದ್ರೂ, ನಿಮ್ಮ ವ್ಯಾಧಿ ಎಷ್ಟೇ ಭಯಂಕರವಾಗಿದ್ರು, ನಿಮಗೆ ಎಂಥ ರೋಗ ಇದರಿಂದ ಗುಣಪಡಿಸಲು ವೈದ್ಯರಿಂದಲೇ ಆಗಲ್ಲ ಅಂತ ಡಾಕ್ಟರ್ಗಳೇ ನಿಮ್ಗೆ ಹೇಳಿದ್ರು ಕೂಡ ದೇವ್ರು ಹೇಳ್ತಾನೆ ಅದು ನನ್ನಿಂದ ಆಗುತ್ತೆ. ಆಮೇಲೆ ಯಾರಿಂದಲೇ ದೇವ್ರು ಹೇಳ್ತಾನೆ, ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ಹಾಗಾದ್ರೆ ದೇವರು ಎಂಥ ಭಯಂಕರ ರೋಗಗಳಾಗಿದ್ರು ಕೂಡ ಕ್ಷಣ ಮಾತ್ರದಲ್ಲೇ ಗುಣಪಡಿಸಲು ಶಕ್ತನಾದ ದೇವರು. ಆತನು ನಜರೇತಿನ ಯೇಸು ಕ್ರಿಸ್ತನಾಗಿದ್ದಾನೆ. ಅದು ನಂಬರ್ ಮಾತು ನಾವು ಕರವನ್ನು ತಟ್ಟುತ್ತಾ ದೇವರು ನಮ್ಮನ್ನು ಮಹಿಮೆ ಪಡಿಸುವರಾಗಿರೋಣ. ಹಾಗಾದ್ರೆ ನಜರೇತಿನ ಯೇಸು ಕ್ರಿಸ್ತನು ಅಪೊಸ್ತಲರು ಆದಿ ಬೀದಿಗಳಲ್ಲಿ ನಡೆದುಕೊಂಡು ಹೋಗ್ತಾ ಇದ್ರೆ ಅವರ ನೆರಳು ಬಿದ್ದರೆ ಸಾಕು ರೋಗಿಗಳಿಗೆ ಗುಣ ಆಗ್ತಿತ್ತು. ಎಂಥ ಭಯಂಕರ ರೋಗಸ್ಥರಿದ್ರು ಸಾಕು, ಅವ್ರಿಗೂ ಕೂಡ ನಂಬಿಕೆ ಇತ್ತು. ಇವರ ನೆರಳು ನಮಗ್ ಬಿದ್ದರೆ ಸಾಕು, ನಮ್ಮ ರೋಗ ಗುಣ ಆಗುತ್ತೆ ಅನ್ನೋ ನಂಬಿಕೆ ಅವರಲ್ಲಿ ಬಂತು. ಆಮೇಲೆ
ಅದಕ್ಕೆ ಕಾರಣ ಅವರಲ್ಲ, ಅವರು ಉಪಯೋಗಿಸ್ತಿದ್ದಂಥ ಯೇಸು ಎಂಬ ಹೆಸರು. ಹಾಗಾದರೆ ಯೇಸು ಎಂಬ ಹೆಸರಿಗಿರೋ ತಾಕತ್ತು ಎಂಥ ಭಯಂಕರ ರೋಗಗಳನ್ನು ಕೂಡ ಗುಣಪಡಿಸುವಂಥ ತಾಕತ್ತು ಯೇಸುವಿನ ಹೆಸರಿಗಿದೆ. ಯೇಸು ಎಂಬ ಹೆಸರಿನಲ್ಲಿ ಆಕಾಶವು ಭೂಮಿ ಎಲ್ಲವೂ ಕೂಡ ಆತನ ಹೆಸರಿನಲ್ಲಿದೆ. ಇದರಲ್ಲಿರುವುದೆಲ್ಲವೂ ಕೂಡ ಆತನ ಹೆಸರಿನಲ್ಲಿದೆ. ಹಾಗಾದ್ರೆ ನಾವು ಆತನಿಗೆ ಏನು ಕೂಡ ಕೊಡಲು ಸಾಧ್ಯನೇ ಇಲ್ಲ. ಆಮೇಲೆ ಕೊಟ್ಟರು ಕೂಡ ಆತನ ಕೊಟ್ಟಿದ್ದೇ ನಾವು ಕೊಟ್ಟ ಹಾಗೆ. ಆಮೇಲೆ ಹಾಲಲ್ಲಿ ಈಗ ಲೋಕದಲ್ಲಿ ಅನೇಕರು ಅನ್ಕೊಂಬತ್ತಾರೆ, ಓ ದೇವ್ರಿಗೆ ನಾನು ಎಷ್ಟು ಕೊಟ್ಟೆ, ಓ ಕಾಣಿಕೆ ನಾನು ಎಷ್ಟು ಕೊಟ್ಟೆ ಎಂಬುದಾಗಿ. ಏನು ಕೊಟ್ಟರು ಕೂಡ ದೇವ್ರು ಕೊಟ್ಟಿದ್ದೀರ ಅಷ್ಟೇ ಕಣ್ರಿ, ಅಷ್ಟೇ ಮುಗೀತು. ಆಮೇಲೆ ಹಾಲಲ್ಲಿ ನಿಮ್ಮನ್ನು ನೀವು ಕೊಟ್ಬಿಡಿ ದೇವ್ರಿಗೆ ಅಂದರೂ ಕೂಡ ನಿಮ್ಮನ್ನು ಸೃಷ್ಟಿ ಮಾಡಿದ್ದೆ ಯಾರು? ದೇವರೇ. ಹಾಗಾದ್ರೆ ನೀವು ಇನ್ನೇನು ನಿಮ್ಮನ್ನು ನೀವು ಕೊಟ್ಟರು ಕೂಡ ನಿಮ್ಮದೇ ನಿಮಗೆ ದೇವ್ರು ಕೊಟ್ಟಂಗೆ ಆಗೋತಾ? ಏನಿಲ್ಲ, ದೇವ್ರು ಕೊಟ್ಟಿದ್ದೆ ನೀವು ಎಲ್ಲ ಕೊಟ್ಟಿದ್ದೀರ, ಇನ್ನು ದೇವ್ರು ಕೊಟ್ಟಿರೋದ್ರಲ್ಲೇ ನೀವು ಬದುಕ್ತಿದ್ದೀರ. ಆಮೇಲೆ ಹಾಲುಯ್ಯ. ಹಾಗಾದರೆ ದೇವರಿಗೆ ನಾವೇನು ಕೂಡ ಕೊಡಲು ಸಾಧ್ಯನೇ ಇಲ್ಲ ಬಿಡಿ. ಆಮೇಲೆ ಹಾಲುಯ್ಯ. ಹಾಗಾಗಿ ನಾವು ಉಪಯೋಗಿಸ್ತಿರುವಂಥ ಹೆಸರು ಅದು ಯೇಸು ಎಂಬ ಹೆಸರು. ಹಾಗಾದ್ರೆ ಯೇಸು ಎಂಬ ಹೆಸರಿಗೆ ಎಷ್ಟು ಪವರ್ ಇದೆ ಅಂದರೆ ಅಷ್ಟು ಪವರ್ ಇದೆ. ಆಮೇಲೆ ಹಾಲುಯ್ಯ. ಇಡೀ ಲೋಕದಲ್ಲಿ ಯಾವ ಹೆಸರಿಗಿಲ್ದೇ ಇರುವಂಥ ಒಂದು ಪವರ್ ಇರೋದಾದರೆ ಅದು ಯೇಸು ಎಂಬ ಹೆಸರಿಗೆ. ಆಮೇಲೆ ಹಾಲುಯ್ಯ. ಯಾಕಂದರೆ ಯೇಸು ಎಂಬ ಹೆಸರು ಹೇಳಿದ್ರೆ ಸಾಕು, ದೆವ್ವಗಳು ಗಡ ಅಂತ ನಡ್ಗೋಗ್ಬಿಡುತ್ತೆ. ಆಮೇಲೆ ಯೇಸು ಎಂಬ ಹೆಸರು ಹೇಳಿದ್ರೆ ಸಾಕು, ದೆವ್ವಗಳು ಬಿಟ್ಟು ಹೋಗುತ್ತೆ. ಯೇಸು ಎಂಬ ಹೆಸರು ಹೇಳಿದ್ರೆ ಸಾಕು, ಆಮೇಲೆ ಅದ್ಭುತಗಳು ನಡೆಯುತ್ತೆ. ಯೇಸು ಎಂಬ ಹೆಸರು ಹೇಳಿದ್ರೆ ಸಾಕು, ರೋಗಗಳು ಬಿಟ್ಟು ಹೋಗುತ್ತೆ. ಯೇಸು ಎಂಬ ಹೆಸರು ಹೇಳಿದ್ರೆ ಸಾಕು, ಜ್ವರಗಳು ಬಿಟ್ಟು ಹೋಗುತ್ತೆ. ಯೇಸು ಎಂಬ ಹೆಸರು ಹೇಳಿದ್ರೆ ಸಾಕು, ಪಾಪಗಳು ನೀಗುವಂಥ ಒಂದೇ ಒಂದು ಹೆಸರು ಅದು ಯೇಸುವಿನ ಹೆಸರು. ಆಮೇಲೆ ಹಾಲುಯ್ಯ. ಹಾಗಾದರೆ ಪಾಪಗಳಿಗೆ ಎಲ್ಲರಿಗೂ ರಕ್ಷಣೆ ಕೊಡಲು ಸಮರ್ಥವಾದಂಥ ಹೆಸರು ಈ ಜಗತ್ತಿನಲ್ಲಿ ಇರೋದಾದರೆ ಅದು ಯೇಸು ಎಂಬ ಹೆಸರಾಗಿದೆ. ಬ್ರದರ್ ಸಿಸ್ಟರ್, ನೀವು ಈ ದಿನ ಈ ಕ್ಷಣಗಳಲ್ಲಿ ಎಂಥ ಪಾಪಗಳಲ್ಲಿ ನೀವು ಜೀವಿಸ್ತಿರ್ಬೋದು, ಆದರೆ ಯೇಸು ಎಂಬ ಹೆಸರಲ್ಲಿ ನೀವು ರಕ್ಷಣೆ ಹೊಂದಿರುವುದಾದರೆ ನಿಮ್ಮನ್ನ ದೇವರು ಖಂಡಿತವಾಗಿ ಆಶೀರ್ವಾದ ಮಾಡ್ತಾನೆ. ನಿಮ್ಮ ಕುಟುಂಬಗಳನ್ನು ದೇವರು ಆಶೀರ್ವಾದ ಮಾಡ್ತಾನೆ. ನಿಮ್ಮ ತಲೆಮಾರುಗಳನ್ನು ದೇವರು ಆಶೀರ್ವಾದ ಮಾಡ್ತಾನೆ. ನೀವು ನಿಮ್ಮ ರಿಲೇಷನಲ್ಲಿ ಎಲ್ಲರಿಂದ ಬಿಡಲ್ಪಟ್ಟಂಥ ಜನರು ನೀವು ಆಗಿರ್ಬೋದು. ನಿಮ್ಮನ್ನು ಪ್ರೀತಿ ಮಾಡದೇ ಇರುವಂಥ ಜನರು ನಿಮ್ಮ ಸಂಬಂಧಿಕರು ನಿಮ್ಮ ರಿಲೇಷನಲ್ಲಿ ಇರ್ಬೋದು. ಆದರೆ ನಿಮ್ಮನ್ನು ಯಾವಾಗಲೂ ಪ್ರೀತಿಸುವಂಥ ದೇವರು ಒಬ್ಬನು ಇದ್ದಾನೆ. ಆತನ ಹೆಸರು ಯೇಸು. ಆಮೇಲೆ ಹಾಲುಯ್ಯ. ಈ ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸುವುದು ಶಾಶ್ವತವಾದ ಪ್ರೇಮದಿಂದಲೇ. ಆಮೇಲೆ ಹಾಲುಯ್ಯ. ಆದ್ದರಿಂದ ಆತನ ಪ್ರೇಮಕ್ಕೆ ಅಂತೇನೇ ಇಲ್ಲ. ಆಮೇಲೆ ಹಾಲುಯ್ಯ. ಶಿಲುವೆಗೆ ಹಾಕುವುದಾಗಲೂ ಕೂಡ ಆತನನ್ನು ಶಿಲುವೆಗೆ ಏರಿಸಿದಂಥವ್ರಿಗೂ ಕೂಡ ಆತನ ಹೇಳ್ತಾನೆ, ದೇವ್ರೆ ಇವರೇನು ಮಾಡ್ತಾ ಇದ್ರು, ಇವ್ರಿಗೆ ಗೊತ್ತಿಲ್ಲ, ಇವರನ್ನು ಕ್ಷಮಿಸಂತೆ. ಆಮೇಲೆ ಹಾಲುಯ್ಯ. ಒಡೆಯುವವರಿಗೆ ಪ್ರತಿಯಾಗಿ ಒಡೆಯದೆ, ಬೈಯುವವರಿಗೆ ಪ್ರತಿಯಾಗಿ ಬೈಯದೇ ಇರುವಂಥ ಹೆಸರು ಅದು ಯೇಸುವಿನ ಹೆಸರಾಗಿದೆ. ಆಮೇಲೆ ಎಲ್ಲರನ್ನ ಪ್ರೀತಿಸುವಂಥ ಹೆಸರು ಅದು ಯೇಸು ಎಂಬ ಹೆಸರಾಗಿದೆ. ವೈರಿಗಳನ್ನು ಪ್ರೀತಿ ಮಾಡಿ ಎಂಬುದಾಗಿ ಹೇಳಿಕೊಟ್ಟಂಥ ಹೆಸರು ಅದು ಯೇಸುವಿನ ಹೆಸರಾಗಿದೆ. ಅದರ ನಂಬರ್ ಮಾತ್ರ ನಾವು ಕರಣ ತಟ್ಟುತ್ತಾ ದೇವ್ರ ನಮ್ಮನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇಲೆ ಹಾಲುಯ್ಯ. ಈ ಜಗತ್ತಿನಲ್ಲಿ ಅನೇಕರು ಬಂದರು. ಆಮೇಲೆ ಹಾಲುಯ್ಯ. ರಾವಣನ ಕೊಂದ, ಕೃಷ್ಣ ಕಂಸನನ್ನು ಕೊಂದ, ಹೀಗೆ ಲೋಕದಲ್ಲಿ ಅನೇಕರನ್ನು ಕೊಂದರು. ಆಮೇಲೆ ಹಾಲುಯ್ಯ. ಆದರೆ ಯಾರನ್ನೂ ಕೊಂದದೇ ಇರುವಂತಹ ದೇವರು ಇರೋದಾರೆ ಈ ಜಗತ್ತಿನಲ್ಲಿ ಅದು ಯೇಸು ಕ್ರಿಸ್ತನ ಒಬ್ಬನೇ. ಅದರ ನಂಬರ್ ಮಾತ್ರ ನಾವು ತಟ್ಟುತ್ತಾ ದೇವ್ರ ನಮ್ಮನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇಲೆ ಹಾಲುಯ್ಯ. ಯಾಕಂದ್ರೆ ವೈರಿಗಳನ್ನು ಪ್ರೀತಿ ಮಾಡಿ, ವೈರಿಗಳನ್ನು ಕೂಡ ನೀವು ಕಾಪಾಡಿ, ವೈರಿಗಳು ಕೂಡ ಅವರು ರಕ್ಷಣೆ ಹೊಂದಲಿ, ವೈರಿಗಳು ಕೂಡ ನನ್ನ ಹೆಸರಲ್ಲಿ ರಕ್ಷಣೆ ಹೊಂದಿ ನನ್ನ ರಾಜ್ಯವನ್ನು ಸೇರಲಿ ಎಂಬ ಆಸೆ, ಪ್ರೀತಿ, ಭಯಕ್ಕೆ ನಿರೀಕ್ಷೆ ಉಳ್ಳಂಥ ದೇವರು ಆತನನ್ನು ನಿನ್ನ ದೇವರಾಗಿದ್ದಾನೆ. ಎಲ್ಲರೂ ಪ್ರತಿಯೊಬ್ಬರ ಕುರಿತಾಗಿ ಚಿಂತಿಸುವಂಥ ದೇವರೊಬ್ಬನೇ ಇರೋದಾದರೆ ಅದು ಯೇಸು ಒಬ್ಬನೇ. ಆಮೇಲೆ ಹಾಲುಯ್ಯ. ನಿಮ್ಮ ಕುರಿತಾಗಿ ಹೆಂಡತಿ ಚಿಂತೆ ಮಾಡದೇ ಇರ್ಬೋದು, ನಿಮ್ಮ ಕುರಿತಾಗಿ ಗಂಡ ಚಿಂತೆ ಮಾಡದೇ ಇರ್ಬೋದು, ನಿಮ್ಮ ಕುರಿತಾಗಿ ತಂದೆ ತಾಯಿಗಳು ಚಿಂತೆ ಮಾಡದೇ ಇರ್ಬೋದು, ನಿಮ್ಮ ಕುರಿತಾಗಿ ಮಕ್ಕಳು ಚಿಂತೆ ಮಾಡದೇ ಇರ್ಬೋದು. ಆದರೆ ನಿಮ್ಮ ಕುರಿತಾಗಿ ಯಾವಾಗಲೂ ಚಿಂತೆ ಮಾಡುವ ದೇವರು ಒಬ್ಬನಿದ್ದಾನೆ. ಆತನ ಯೇಸು. ಆತನ ನಂಬರ್ ಮಾತ್ರ ನಾವು ತಟ್ಟುತ್ತಾ ದೇವರು ನಮ್ಮನ್ನು ಮಹಿಮೆ ಪಡಿಸುವವರಾಗಿರೋಣ. ಹಾಗಾದ್ರೆ ಯೇಸು ನಿಮಗಾಗಿ ಯಾವಾಗಲೂ ಚಿಂತಿಸ್ತಾನೆ. ಯೇಸು ನಿಮ್ಮನ್ನು ಯಾವಾಗಲೂ ಪ್ರೀತಿಸುವವನಾಗಿರ್ತಾನೆ. ಆಮೇಲೆ ಹಾಗಾದರೆ ಈ ಯೇಸು ಎಂಬ ಹೆಸರು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಿಮಗೆ ರಕ್ಷಣೆ ಉಂಟಾಗುವುದಿಲ್ಲ. ನಿಮಗೆ ರಕ್ಷಣೆ ಬೇಕಾದರೆ ಅದು ಯೇಸುವಿನ ಹೆಸರಲ್ಲಿ ಮಾತ್ರ. ಹಾಗಾದರೆ ಯೇಸು ಎಂಬ ಹೆಸರೇ ನಮಗೆ ಮಾರ್ಗವಾಗಿದೆ. ಈ ಮಾರ್ಗದಲ್ಲಿ
ನೀವು ನಡೆಯುವುದಾದರೆ ಕ್ರಿಸ್ತನ ರಾಜ್ಯವನ್ನು ಸೇರುವಂಥವರಾಗಿರ್ತೀರ. ಪರಲೋಕ ರಾಜ್ಯವನ್ನು ಸೇರುವುದಕ್ಕೆ ಯೇಸು ಕ್ರಿಸ್ತನೇ ನಿಜವಾದ ಮಾರ್ಗವಾಗಿದ್ದಾನೆ. ಈ ಮಾರ್ಗ ಬಿಟ್ಟರೆ ಜಗತ್ತಿನಲ್ಲಿ ಬೇರೊಂದು ಮಾರ್ಗ ಇಲ್ಲ. ಬೇರೊಂದು ಮಾರ್ಗವನ್ನು ಯಾರಾದರೂ ಕಂಡುಕೊಳ್ಳುವುದಕ್ಕೆ ನೀವು ಹುಡುಕಿದ್ರೆ ನಿಮಗೆ ಸಿಕ್ಕೋ ಮಾರ್ಗ ಅದು ನರಕದ ಮಾರ್ಗವನ್ನೇ ಆಗಿರುತ್ತೆ ಹೊರತು ದೇವರ ಮಾರ್ಗವಾಗಿರುವುದಿಲ್ಲ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಳುವನ್ನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಅದನ್ನು ಮಾತನಾಡ್ತಾ ಇದ್ದಾನೆ. ಆಮೇನ್, ಹಾಲೆಲೂಯಾ. ಹಾಗಾದರೆ ಯೇಸು ಎಂಬ ಮಾರ್ಗದಲ್ಲಿ ನೀವು ಈ ದಿನ ಜೀವಿಸ್ತಿರುವ ಎಂಬುದಾಗಿ ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳಿ. ಆಮೇನ್, ಹಾಲೆಲೂಯಾ. ಕೆಲವರು ಅನೇಕರು ನಾವು ಯೇಸುವಿನಲ್ಲಿ ಜೀವಿಸ್ತಾ ಇದ್ದೀವಿ, ಯೇಸು ಎಂಬ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಎಂಬುದಾಗಿ ಇರ್ತೀರ. ಆದರೆ ಅನೇಕರು ನಿಮ್ಮ ಪಾಪಗಳಲ್ಲಿ ವೈಯಕ್ತಿಕವಾಗಿ ನೀವು ನಡೀತಿರ್ತೀರ. ಹಾಗಾದರೆ ನಿಮ್ಮ ಮಾರ್ಗ ಅದು ತಪ್ಪಾಗಿರುತ್ತೆ. ನೀವು ಯಾವಾಗಲೂ ಯೇಸುವಿನ ಎಂಬ ಮಾರ್ಗದಲ್ಲಿ ನಡೆಯೋದಾದರೆ ನೀವು ಯೇಸುವಿನಂತೆ ನಡೆಯುವವರಾಗಿರಬೇಕು, ಯೇಸುವಿನಂತೆ ನೀವು ಜೀವಿಸುವವರಾಗಿರಬೇಕು. ನಿಮ್ಮ ನಡೆ ನುಡಿಗಳು ಯೇಸುವನ್ನು ಪ್ರತಿನಿಧಿಸುವಂಥದ್ದಾಗಿರಬೇಕು. ಆತನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರಬೇಕು. ಆ ವಾಕ್ಯದಂತೆ ನೀವು ಪ್ರತಿದಿನ ನಡೆಯುತ್ತಿದ್ದೀರೋ, ಜೀವಿಸ್ತಿದ್ದೀರೋ ಇಲ್ವೋ ಎಂಬುದಾಗಿ ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳಿ. ಆಮೇನ್, ಹಾಲೆಲೂಯಾ. ಯಾಕೆಂದರೆ ಯೇಸು ಎಂಬ ಹೆಸರಿನಲ್ಲಿ ದೇವರು ಅದ್ಭುತಗಳನ್ನು ಮಾಡುವಂಥ ಹೆಸರು ಅದನ್ನು ನಮಗೆ ಕೊಟ್ಟಿದ್ದಾನೆ. ಆಮೇನ್, ಹಾಲೆಲೂಯಾ. ಶಿಷ್ಯರು ಆ ಯೇಸು ಎಂಬ ಹೆಸರಿನಲ್ಲಿ ಅದ್ಭುತಗಳನ್ನು ನಡೆಸಿದ್ರು. ಆಮೇನ್, ಹಾಲೆಲೂಯಾ. ಹಾಗಾದರೆ ಯೇಸುವಿನ ಹೆಸರಿನಲ್ಲಿ ಅದ್ಭುತಗಳು ನಡೆಯಲು ಸಾಧ್ಯವಾಗಿದೆ. ಹಾಗಾದರೆ ಯೇಸುವಿನ ಹೆಸರಿನಲ್ಲಿ ನಮಗೆ ರಕ್ಷಣೆ ಕೊಡಲ್ಪಟ್ಟಿದೆ. ಈ ರಕ್ಷಣೆ ದೇವರು ನಮಗೆ ಉಚಿತವಾಗಿ ಕೊಟ್ಟಿದ್ದಾನೆ. ಈ ಯೇಸುವಿನ ಹೆಸರನ್ನು ನಾವು ನಮ್ಮ ಸ್ನೇಹಿತರಿಗೆ ತಿಳಿಯಪಡಿಸಿದ್ದೆವು, ಅವ್ರಿಗೆ ನಾವು ಸುವಾರ್ತೆಯನ್ನು ಸಾರಿದ್ದೆವು. ನಮ್ಮ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ನಾವು ಯೇಸುವಿನ ಕುರಿತಾಗಿ ಮಾತನಾಡಿದ್ದೆವು, ಅವ್ರ ಬಳಿಯಲ್ಲಿ ಈ ವಿಚಾರವನ್ನು ಮಾತಾಡಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪರಿಶೀಲಿಸ್ಕೊಳ್ಬೇಕು. ಯಾಕಂದರೆ ಕೆಲವರು ಕ್ರಿಕೆಟ್ ಬಗ್ಗೆ ಮಾತಾಡ್ತಾರೆ, ಇಲ್ಲ ಧಾರಾವಾಹಿ ಬಗ್ಗೆ ಮಾತಾಡ್ತಾರೆ, ಇಲ್ಲ ಲೋಕದ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಲೋಕದಲ್ಲಿ ಆ ಹೀರೋಗಳು, ಈ ಹೀರೋಣಿಗಳು ಅಂತ ಅವರು ಇವ್ರು ಕುರಿತಾಗಿ ಮಾತಾಡ್ತಾ ಇರ್ತಾರೆ. ಆದರೆ ಯೇಸುವಿನ ಕುರಿತಾಗಿ ನೀವು ಎಷ್ಟೊತ್ತು ಮಾತಾಡಿದ್ರೆ, ಯೇಸುವಿನ ಕುರಿತಾಗಿ ನಿಮ್ಮ ಸ್ನೇಹಿತರಿಗೆ ತಿಳಿಯಪಡಿಸಿದ್ದೀರಾ, ನಿಮ್ಮ ಬಂಧು ಬಳಗದವ್ರಿಗೆ ಯೇಸುವಿನ ಕುರಿತಾಗಿ ಹೇಳಿದ್ದೀರಾ ಇಲ್ವೋ ಎಂಬುದಾಗಿ ನಿಮ್ಮನ್ನು ನೀವು ಪರಿಶೀಲಿಸ್ಕೊಳ್ಳಿ. ಆಮೇಲೆ ಹಾಲೆಲೂಯಾ. ಯೇಸು ನಿಮಗೆ ಬೆಳೆಯುವ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಆ ರಕ್ಷಣೆ ಕುರಿತಾಗಿ ನೀವು ಮತ್ತೊಬ್ಬರಿಗೆ ತಿಳಿಯಪಡಿಸದೆ ಹೋದರೆ ನಿಮ್ಮ ರಕ್ಷಣೆ ಪರಿಪೂರ್ಣ ಆಗೋದೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ನಿಮ್ಮ ರಕ್ಷಣೆ ಪರಿಪೂರ್ಣ ಆಗಬೇಕಂದ್ರೆ ನಿಮ್ಮ ರಕ್ಷಣೆ ಕುರಿತಾಗಿ ನೀವು ಮತ್ತೊಬ್ಬರಿಗೆ ತಿಳಿಯಪಡಿಸ್ಬೇಕು. ನೀವು ಸುವಾರ್ತೆನ ಮತ್ತೊಬ್ಬರಿಗೆ ಸಾರುವವರಾಗಿರಬೇಕು. ಅದು ಕ್ರಿಸ್ತನು ಸಭೆಯಾದ ಮೊದಲಿಗೆ ನಮ್ಮೆಲ್ಲರಿಗೂ ಮಾಡಿರುವಂಥ ಕೊಟ್ಟಂಥ ಜವಾಬ್ದಾರಿ ಆಗಿದೆ. ಆಮೇಲೆ ಹಾಲೆಲೂಯಾ. ಆ ಜವಾಬ್ದಾರಿಗೆ ಸಭೆಯಾದ ನಾವೆಲ್ಲರೂ ಬದ್ಧರಾಗಿರಬೇಕೆಂದು ದೇವರ ಆತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಆಮೇಲೆ ಹಾಲೆಲೂಯಾ. ಆದರೆ ದೇವರ ಆತ್ಮ ಸಭೆಯಾದ ನಮಗೆ ಕೊಟ್ಟಿರುವಂಥ ಮತ್ತೊಂದು ವಾಕ್ಯವನ್ನು ನಾವೆಲ್ಲರೂ ಹೊಂದಿಕೊಳ್ಳುವವರಾಗಿರೋಣ. ಯೆಶಾಯ 35ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವರಾಗಿರೋಣ. ಯೆಶಾಯ ಚಾಪ್ಟರ್ 35 ವರ್ಸ್ 8 ದೇವರು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಿದ್ದಾನೆ. And an highway shall be there, and a way, and it shall be called the way of holiness. The unclean shall not pass over it, but it shall be for those that wayfaring me, and the fools shall not err therein. Amen. Hallelujah. ಯೆಶಾಯ 35ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ದೇವರಾತ್ಮನು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯ ಮಾತನಾಡ್ತಾ ಇದ್ದಾನೆ. ಅಲ್ಲಿ ರಾಜ್ಯ ಮಾರ್ಗವಿರುವುದು, ಹೌದು, ಹೋಗಿ ಬರುವ ದಾರಿ ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು. ಯಾವ ಅಶುದ್ಧನು ಅಲ್ಲಿ ನಡೆಯನು, ಅದು ದೇವ ಜನರಿಗಾಗಿಯೇ ಇರುವುದು. ಅಲ್ಲಿ ಹೋಗುವ ಮೂಢನು ದಾರಿ ತಪ್ಪನು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೇನ್, ಹಾಲೆಲೂಯಾ. ಹಾಗಾದರೆ ಯೇಸುವಿನೇ ಆ ಮಾರ್ಗ, ಯೇಸುವಿನ ಹೆಸರೇ ಆ ಮಾರ್ಗವಾಗಿದೆ. ಆದರೆ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ ಪರಿಶುದ್ಧ ಮಾರ್ಗವೆಂದೆನಿಸಿಕೊಳ್ಳಲ್ಪಡುವುದು. ಹಾಗಾದರೆ ಯೇಸು ಎಂಬ ಹೆಸರು ಅಲ್ಲಿ ಯೇಸುವಿನ ಮುಖಾಂತರವಾಗಿ ನಮಗೆ ಕೊಡಲ್ಪಡುವಂಥ ಮಾರ್ಗ ಅದು ಪರಿಶುದ್ಧ ಮಾರ್ಗವಾಗಿದೆ. ಆಮೇನ್, ಹಾಲೆಲೂಯಾ. ಯೇಸು ಎಂಬ ಹೆಸರು ನಮಗೆ ಕೊಡುವಂಥದ್ದು ಅದು ಪರಿಶುದ್ಧವಾದಂಥ ಹೆಸರಾಗಿದೆ. ಆಮೇನ್, ಹಾಲೆಲೂಯಾ. ನಿಷ್ಕಳಂಕವಾದಂಥ ಹೆಸರು ಅದು ಯೇಸುವಿನ ಹೆಸರಾಗಿದೆ. ಆದರೆ ಈ ಪರಿಶುದ್ಧ ಮಾರ್ಗ ಅದು ಯೇಸುವಿನ ಮಾರ್ಗ. ದ ಪ್ಯೂರ್ ಆಫ್ ಇಸ್ ದ ವೇ ಆಫ್ ಜೀಸಸ್.
ಚುಂಜಿಡೆ ದೈಲೋಶಿ ಶುದ್ಧೆ ಡೈಲೋ हमें शुद्ध मार्ग यीशु का मार्ग है। उस मार्ग में हम चलने तो यीशु हमको आशीर्वाद करेगा। हमें हालेलुया। పరిశుద్ధమైన మార్గము అది యేసు మార్గము. ఈ మార్గంలో మేము నడిచితే ఆ పరలోకానికి చేరేదానికి యేసయ్య మమ్మల్ని ఆశీర్వాదంగా చేస్తాడు. ఆమేన్ హల్లెలూಯಾ. ಹಾಗಾದ್ರೆ ಯೇಸು ಎಂಬ ಮಾರ್ಗದಲ್ಲಿ ನಾವು ನಡೆಯುವುದಾದರೆ ಆ ಪರಲೋಕ ರಾಜ್ಯವನ್ನು ಸೇರಲು ಸಾಧ್ಯ. ಆಮೇನ್. ಹಾಗಾದ್ರೆ ಯೇಸುವಿನ ಮಾರ್ಗ ಅದು ನಮಗೆ ಪರಿಶುದ್ಧ ಮಾರ್ಗವಾಗಿದೆ. ಆಮೇಲೆ ಯೇಸುವಿನ ನಂಬಕ್ಕಿಂತ ಮುಂಚೆ ನಾವು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಪಾಪದ ಮಾರ್ಗದಲ್ಲಿ ಇದ್ದವ್ರು ನಾವು. ಆಮೇಲೆ ದೂಸರ ಮಾತೆಲ್ಲ ಡೌಟೇ ಇಲ್ಲ. ಆಮೇಲೆ ದೇವ್ರ ರಕ್ಷಣೆ ಕೊಡೋದು ಎಲ್ರಿಗೂ ಪಾಪಿಗಳಾದಂಥವ್ರಿಗೇನೇ ರಕ್ಷಣೆ ಕೊಡೋದು. ಆಮೇಲೆ ಹಾಲೆಲೂಯಾ. ಮುಖ್ಯವಾಗಿ ಅದ್ರಲ್ಲಿ ಪ್ರಧಾನ ಪಾಪಿ ಅಂತ ಹೇಳ್ಕೊಂತಾನೆ ಯಾರು ಅಪೊಸ್ತಲನಾದ ಪೌಲನೇ ಹೇಳ್ಕೊತಾನೆ. ಹಾಗಾದರೆ ನೀವು ಇನ್ನೂ ಪ್ರಪ್ರಥಮ ಬಾರಿಗೆ ಅವರಲ್ಲಿ ಪ್ರಥಮ ಅಂತ ಸೇರಿಸ್ಕೊಂಡು ಹೇಳ್ಬೇಕಾಗುತ್ತೆ. ಆಮೇಲೆ ಹಾಲೆಲೂಯಾ. ಹಾಗಾದರೆ ಇಂಥವರಾದ ನಮಗೆ ಯೇಸು ಕ್ರಿಸ್ತನು ತನ್ನ ರಕ್ಷಣೆಯನ್ನು ಕೊಟ್ಟಿದ್ದವನಾಗಿದ್ದಾನೆ. ಹಾಗಾದರೆ ಈ ಪರಿಶುದ್ಧ ಮಾರ್ಗದಲ್ಲಿ ನಾವು ನಡೆಯುವುದಾದರೆ ಆ ಪರಲೋಕ ರಾಜ್ಯವನ್ನು ಸೇರುವಂತೆ ದೇವರು ತನ್ನ ಕೃಪೆಯನ್ನು ಸಭೆಯಾದ ನಮಗೆ ಕೊಟ್ಟಿರುವುದಕ್ಕಾಗಿ ನಾವು 2 ಕರಗಳನ್ನು ತಟ್ಟುತ್ತಾ ದೇವರ ನಾಮವನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇನ್ ಹಾಲೆಲೂಯಾ. ಯಾಕೆಂದರೆ ಪರಿಶುದ್ಧರಂತೂ ನಾನಂತೂ ಅಲ್ವೇ ಅಲ್ಲ. ಆಮೇನ್ ಹಾಲೆಲೂಯಾ. ಆದರೆ ಅಪರಿಶುದ್ಧವಾದಂಥ ನಮಗೆ ದೇವರು ತನ್ನ ಕೃಪೆಯ ನಿಮಿತ್ತವಾಗಿ ಆತನು ನಮಗೆ ಈ ಪರಿಶುದ್ಧ ಮಾರ್ಗವನ್ನು ದಯಪಾಲಿಸಿದ್ದಾನೆ. ಆಮೇನ್. ಹಾಗಾದರೆ ದೇವರ ರಾಜ್ಯವನ್ನು ಯಾರು ಸೇರ್ತಾರೆ? ಪರಿಶುದ್ಧವಾಗಿ ನಡೆದು ಜೀವಿಸಿದವರು ಮಾತ್ರ ಅದರಲ್ಲಿ ಸೇರ್ತಾರೆ. ಹಾಗಾದರೆ ಇದು ಲೆಕ್ಕ ಶುರು ಆಗೋದು ಯಾವಾಗ ನಾವು ರಕ್ಷಣೆ ಹೊಂದುತ್ತೇವೋ ಆವಾಗಲಿಂದ ಲೆಕ್ಕ ಶುರು ಆಗುತ್ತೆ. ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ನಾವೆಲ್ಲರೂ ಒಂದಲ್ಲ ಒಂದು ತಪ್ಪು ಪಾಪಗಳನ್ನು ಮಾಡಿದವ್ರೆ. ಅದು ಏನು ದೇವರ ಲೆಕ್ಕ ಕೇಳೋದಿಲ್ಲ. ಯಾವಾಗ ನಾವು ರಕ್ಷಣೆ ಹೊಂದುತ್ತೇವೋ ಆ ರಕ್ಷಣೆ ಹೊಂದಿದ ನಂತರ ನಮ್ಮ ಜೀವನ ಹೇಗಿದೆ, ನಮ್ಮ ಜೀವಿತ ಹೇಗಿದೆ, ನಮ್ಮ ನಡೆನುಡಿಗಳು ಹೇಗಿದೆ, ನಮ್ಮ ಜೀವಿತವನ್ನು ನಾವು ಕ್ರಿಸ್ತನಿಗಾಗಿ ಜೀವಿಸಿದ್ದೇವಾ ಎಂಬುದಾಗಿ ಯೇಸು ಕ್ರಿಸ್ತ ಪ್ರತಿಯೊಬ್ಬರಿಗೂ ಕೂಡ ಲೆಕ್ಕವನ್ನು ಕೇಳುವಂಥ ದಿನ ಉಂಟು. ಆಮೇನ್ ಹಾಲೆಲೂಯಾ. ಆ ದಿನ ಅಂತೂ ಯಾರೂ ಮರೆಯಂಗಿಲ್ಲ. ಮರೆತರೂ ಕೂಡ ದೇವರು ಜ್ಞಾಪಿಸ್ತಾನೆ. ಆಮೇನ್ ಹಾಲೆಲೂಯಾ. ಆದ ಕಾರಣ ಆ ಪರಿಶುದ್ಧ ಮಾರ್ಗದಲ್ಲಿ ನಾವು ಪರಿಶುದ್ಧವಾಗಿ ಪ್ರತಿದಿನ ನಡೀತಿದ್ದೇವಾ? ಪ್ರತಿದಿನ ನಾವು ಪರಿಶುದ್ಧವಾಗಿ ಜೀವಿಸ್ತಿದ್ದೇವಾ? ಪ್ರತಿದಿನ ದೇವರಂತೆ ನಾವು ನಡೀತಿದ್ದೇವಾ? ದೇವರಲ್ಲಿರುವ ವಾಕ್ಯದಂತೆ ನಾವು ಜೀವಿಸ್ತಿದ್ದೇವಾ ಎಂಬುದಾಗಿ ನಮ್ಮನ್ನು ನಾವು ಪ್ರತಿದಿನವೂ ಪರಿಶೀಲಿಸಿಕೊಳ್ಳುವವರಾಗಿರ್ಬೇಕು. ಆಮೇನ್ ಹಾಲೆಲೂಯಾ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ಯಾವ ಅಶುದ್ಧನು ಅಲ್ಲಿ ಪ್ರವೇಶ ಮಾಡೋದಿಲ್ಲ. ಆದರೆ ಪರಲೋಕದಲ್ಲಿ ಯಾವ ಕೆಟ್ಟ ಕೆಲಸಗಳನ್ನು ಮಾಡುವನೊಬ್ಬನೂ ಕೂಡ ಪ್ರವೇಶ ಮಾಡೋದಿಲ್ಲ ಅಂತ ದೇವರು ಹೇಳ್ತಾ ಇದ್ದಾನೆ. ಹಾಗಾದರೆ ನಾವು ಕೆಟ್ಟವರಾಗಿ ನಡೆಯಂಗೇ ಇಲ್ಲ. ಆಮೇಲೆ ರಕ್ಷಣೆ ಹೊಂದಿದ ಮೇಲೆ ನಾವು ಒಳ್ಳೆಯವರಾಗಿ ನಡೆಯುವವರಾಗಿರಬೇಕು, ನೀತಿವಂತರಾಗಿ ನಡಿಬೇಕು. ನೋಹನು ನೀತಿವಂತನಾಗಿ ನಡೆದನು, ಅನೋಕನು ನೀತಿವಂತನಾಗಿ ನಡೆದನು, ಅಬ್ರಾಹ್ಮನು ನೀತಿವಂತನಾಗಿ ನಡೆದನು. ಆಮೇಲೆ ಹಾಲೆಲೂಯಾ. ಹಾಗಾದರೆ ದೇವ ಮಕ್ಕಳಾದ ನಾವು ನೀತಿವಂತರಾಗಿ ಒಳ್ಳೆಯವರಾಗಿ ನಡೀತಿದ್ದೀವ, ಜೀವಿಸ್ತಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪರಿಶೀಲಿಸ್ಕೊಳ್ಬೇಕು. ನಮ್ಮ ಕುಟುಂಬವು ಕೂಡ ಒಳ್ಳೆಯವರಾಗಿ ನಡೀತಾ ಇದ್ದಾರೆ ಎಂಬುದಾಗಿ ನಾವು ಪರಿಶೀಲಿಸ್ಕೊಳ್ಬೇಕು. ಆಮೇಲೆ ಹಾಲೆಲೂಯಾ. ಕೆಲವು ಕುಟುಂಬದಲ್ಲಿ ಒಬ್ಬರು ನೀತಿವಂತರಾಗಿ ನಡೀತಾರೆ, ಇನ್ನೂ ಕೆಲವರು ನಡೆಯದೇ ಇರ್ಬೋದು. ಆಮೇಲೆ ಹಾಲೆಲೂಯಾ. ಹಾಗಾದರೆ ನಮ್ಮ ನೀತಿ ಅವರನ್ನು ನೀತಿವಂತರನ್ನಾಗಿ ಮಾಡುವಂತೆ ನಾವು ಅವರ ಸಂಗಡ ಮಾತನಾಡಬೇಕು, ಅವ್ರಿಗೂ ಕೂಡ ಹೇಳುವವರಾಗಿರ್ಬೇಕು. ದೇವರ ವಾಕ್ಯ ಹೀಗೆ ಹೇಳ್ತಾ ಇದೆ, ನೀವು ಕೂಡ ದೇವರ ವಾಕ್ಯದಂತೆ ನಡೆಯಿರಿ, ಜೀವಿಸಿರಿ ಎಂಬುದಾಗಿ ಎಚ್ಚರಿಸುವವರಾಗಿರ್ಬೇಕು. ಆಮೇಲೆ ಆ ಎಚ್ಚರಿಕೆ ಅವರನ್ನು ಸರಿ ಮಾರ್ಗದಲ್ಲಿ ನಡೆಸಲು ಸಾಧ್ಯವಾಗುತ್ತೆ. ಆಮೇಲೆ ಹಾಲೆಲೂಯಾ. ಹಾಗಾಗಿ ಅಶುದ್ಧನು ಅಲ್ಲಿ ಪ್ರವೇಶ ಮಾಡುವುದಿಲ್ಲ, ಅದು ದೇವ ಜನರಿಗಾಗಿಯೇ ಇರುವುದು. ಅಲ್ಲಿ ಹೋಗುವ ಮೂಢನು ದಾರಿ ತಪ್ಪನು. ಹಾಗಾದರೆ ಮೂಢನಂದ್ರೆ ಅವನು ಜ್ಞಾನ ಇಲ್ಲದೆ ಇರುವಂಥವ್ರನ್ನ ಮೂಢ ಎಂಬುದಾಗಿ ಕರೆಯುವಂಥವ್ರಾಗಿದ್ದಾರೆ. ಹಾಗಾದ್ರೆ ಅಜ್ಞಾನಿಗಳು ಕೂಡ ದೇವರಾಜ್ಯದಲ್ಲಿ ಹೆಂಗೆ ನಡೀತಾರೆ? ಪರಿಶುದ್ಧವಾಗಿ ನಡೀತಾರೆ, ಪರಿಶುದ್ಧವಾಗಿ ಜೀವಿಸ್ತಾರೆ. ಆಮೇಲೆ ಹಾಲೆಲೂಯಾ. ಆದ್ರಿಂದ ಲೋಕದ ಜ್ಞಾನ ಲೋಕಕ್ಕೆ ಮಾತ್ರ. ಯಾಕಂದ್ರೆ ಲೋಕದಲ್ಲಿ ನೀವು ರಕ್ಷಣೆ ಹೊಂದಿದವರು ಓದದೇ ಇರಿದ್ರೂ ಕೂಡ ಸರಿ, ಆದರೆ ನೀವು ಪರಿಶುದ್ಧವಾಗಿ ನಡೆದ್ರೆ ಸಾಕು, ನೀವು ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡ್ಬೋದು. ನೀವು ದೇವರ ಪರಲೋಕವನ್ನು ಪ್ರವೇಶ ಮಾಡ್ಬೋದು. ದೇವರಲ್ಲಿ ನಿತ್ಯ ಆನಂದವಾದ ಪರಲೋಕ ಸಾಮ್ರಾಜ್ಯವನ್ನು ನೀವು ಸೇರಬಹುದು. ಆಮೇಲೆ ಹಾಲೆಲೂಯಾ. ಆದ್ದರಿಂದ ಅದು ಪರಿಶುದ್ಧ ಮಾರ್ಗ.
ಸದಾಕಾಲವು ಸಂತೋಷವು ಇರುವಂಥ ಸ್ಥಳ ಅದು ಪರಲೋಕವಾಗಿದೆ. ಸದಾಕಾಲವು ಯಾತನೆ, ದುಃಖ, ಅಶಾಂತಿ, ಕಳವಳ ಇರುವಂಥ ಸ್ಥಳ ಅದು ನರಕವಾಗಿದೆ. ಆದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದು ನೀವು ನರಕಕ್ಕೆ ಹೋಗಬಾರ್ದು, ಅದರಿಂದ ತಪ್ಪಿಸ್ಕೊಂಡು ನೀವು ಪರಲೋಕ ರಾಜ್ಯಕ್ಕೆ ಸೇರಬೇಕು ಅನ್ನೋದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಆದ್ದರಿಂದ ಆತನು ಬಂದಂಥ ಉದ್ದೇಶ ಆತನು ನನ್ನಲ್ಲಿ ನೆರವೇರಿಸಿದ್ದಾನೆ, ಆದರೆ ನಿಮ್ಮಲ್ಲೂ ನೆರವೇರಿಸುವವನಾಗಿರ್ತಾನೆ. ಆಮೇನ್, ಹಲ್ಲೆಲೂಯಾ. ಇಲ್ಲಿ ನಾವು ಇನ್ನೂ ಯಾರಾದರೂ ಹೊಸಬರಾಗಿ ಏನಾದರೂ ಬಂದಿದ್ರೆ ನಮ್ಮನ್ನು ನಾವು ನಮ್ಮ ಜೀವಿತವನ್ನು ಯೇಸುವಿನ ಕರಗಳಿಗೆ ಒಪ್ಪಿಸ್ಕೊಡ್ಬೇಕು. ನಮ್ಮ ಹೃದಯವನ್ನು ಯೇಸು ಕ್ರಿಸ್ತನಿಗೆ ಒಪ್ಪಿಸ್ಕೊಡ್ಬೇಕು. ಯೇಸುವೆ ನನ್ನ ಹೃದಯದಲ್ಲಿ ನೀನು ಬಂದು ವಾಸ ಮಾಡು. ಯೇಸುವೆ ನನ್ನ ಹೃದಯವನ್ನು ನಾನು ನಿನಗೆ ಒಪ್ಪಿಸ್ಕೊಡ್ತೇನೆ, ನೀನೇ ನನ್ನ ದೇವರೆಂಬುದಾಗಿ ನಾನು ಸ್ವೀಕರಿಸ್ತೇನೆ ಎಂಬುದಾಗಿ ನಾವು ಯಾವಾಗ ಬಾಯಿ ಬಿಟ್ಟು ಅರಿಕೆ ಮಾಡುವವರಾಗಿರ್ತೇವೋ ಆಗ ಯೇಸು ಕ್ರಿಸ್ತನು ನಮ್ಮಲ್ಲಿ ಬಂದು ವಾಸ ಮಾಡುವವನಾಗಿರ್ತಾನೆ. ಆತನು ನಮಗೆ ದೇವರಾಗಿರ್ತಾನೆ, ಆತನು ನಮಗೆ ರಕ್ಷಣೆ ಕೊಡ್ತಾನೆ. ಆಮೇನ್, ಹಲ್ಲೆಲೂಯಾ. ಅದುವೇ ನಿಜವಾದ ರಕ್ಷಣೆ ಆಗಿರುತ್ತೆ. ಆಮೇನ್, ಹಲ್ಲೆಲೂಯಾ. ಆದ್ರಿಂದ ದೇವರ ವಾಕ್ಯ ಹೇಳುತ್ತೆ, ಆಮೇನ್, ಹೃದಯದಿಂದ ನಂಬುವುದರ ಮೂಲಕ ನೀತಿ ದೊರೆಯುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಉಂಟಾಗುತ್ತೆ. ಹಾಗಾದ್ರೆ ನಮಗೆ ನೀತಿ ಒಳ್ಳೆಯವನಾಗಬೇಕಂದ್ರೆ ನಾವು ದೇವರ ವಾಕ್ಯವನ್ನು ನಮ್ಮ ಹೃದಯಪೂರ್ವಕವಾಗಿ ನಾವು ನಂಬುವವರಾಗಿರ್ಬೇಕು. ನಂಬುವವರಲ್ಲಿ ದೇವರ ವಾಕ್ಯ ಅದು ಕಾರ್ಯವನ್ನು ಸಾಧಿಸುತ್ತೆ. ದೇವರ ವಾಕ್ಯ ಅದು ಇಬ್ಬಾಯಿ ಕತ್ತಿಯಂತೆ. ಆಮೇನ್, ಹಲ್ಲೆಲೂಯಾ. ಅದು ಹರಿತವಾಗಿರುತ್ತದೆ. ಆಮೇಲೆ ಕೆಟ್ಟದ್ದೆಲ್ಲವನ್ನ ಗಜ 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 ಅಂತ ಕತ್ತರಿಸಿ ಬಿಸಾಕುತ್ತದೆ. ಆದರೆ ಪರಿಶುದ್ಧವಾದದ್ದನ್ನ ಈ ಕತ್ತಿಯಾದ ವಾಕ್ಯವು ಅದು ನಮ್ಮಲ್ಲಿ ನೆಲೆ ನಿಲ್ಲುವಂತೆ ಆ ವಾಕ್ಯ ಕಾರ್ಯವನ್ನು ಸಾಧಿಸ್ತದೆ. ಆದ್ರಿಂದ ದೇವರ ವಾಕ್ಯ ಅತಿ ಹಿಬ್ಬಾಯ ಕತ್ತಿಯಂತೆ. ಆಮೇನ್, ಹಲ್ಲೆಲೂಯಾ. ಕೆಟ್ಟದ್ದನ್ನೆಲ್ಲ ತೆಗೆದಾಕುತ್ತೆ, ಒಳ್ಳೆಯದನ್ನು, ಪರಿಶುದ್ಧತೆಯನ್ನು ಅದು ನಮ್ಮಲ್ಲಿ ತುಂಬಿಸ್ತಾ ಇರುತ್ತೆ. ಈ ಒಳ್ಳೆಯ ವಾಕ್ಯಗಳು ನಮ್ಮನ್ನು ನೀತಿವಂತರನ್ನಾಗಿ ಬದಲಾಯಿಸುವಂಥದ್ದಾಗಿದೆ. ಆಮೇಲೆ ಹಲ್ಲೆಲೂಯಾ. ಆಗ ನಾವು ನೀತಿವಂತನಾದ ದೇವರ ರಾಜ್ಯವನ್ನು ಸೇರುವುದಕ್ಕೆ ಇದು ನಮಗೆ ಪರಿಶುದ್ಧ ಮಾರ್ಗವಾಗಿ ಯೇಸು ಕ್ರಿಸ್ತನೇ ಇದ್ದಾನೆ. ಯೇಸು ಕ್ರಿಸ್ತನೇ ಆ ಮಾರ್ಗವಾಗಿದ್ದಾನೆ. ಯೇಸುವಿನ ಹೆಸರೇ ಆ ಮಾರ್ಗವಾಗಿದೆ. ಆತನ ಮಾರ್ಗಗಳು ಎಲ್ಲವೂ ಕೂಡ ಪರಿಶುದ್ಧವಾಗಿದೆ. ಆತನ ಜನನ ಪರಿಶುದ್ಧವಾಗಿತ್ತು, ಆತನ ಜೀವನ ಪರಿಶುದ್ಧವಾಗಿತ್ತು, ಆತನ ಮರಣ ಪರಿಶುದ್ಧವಾಗಿತ್ತು. ಆಮೇನ್, ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಕ್ರಿಸ್ತನು ತನ್ನ ಜೀವಿತ ಕಾಲದಲ್ಲೆಲ್ಲ ಪರಿಶುದ್ಧನಾಗಿ ಜೀವಿಸಿದಂಥ ಪ್ರಜಾಪತಿಯಾದ ದೇವರಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಆತನು ನಿಷ್ಕಳಂಕ ಪುರುಷನಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಇಂತಹ ದೇವರು ಅಪರಿಶುದ್ಧವಾದ ನನಗಾಗಿ ನಿನಗಾಗಿ ಪ್ರಾಣವನ್ನು ಕೊಟ್ಟಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಯಾಕಂದ್ರೆ ಯೇಸು ಮಾರ್ಗದಲ್ಲಿ ನಾವೆಲ್ಲರೂ ನಡಿಬೇಕು ಅಂತ. ಆಮೇನ್, ಹಲ್ಲೆಲೂಯಾ. ಹಾಗಾದ್ರೆ ನಾವು ಆ ಮಾರ್ಗದಲ್ಲಿ ನಡೀತಿದ್ದೀವ ಅಥವಾ ಲೋಕದ ಮಾರ್ಗದಲ್ಲಿ ನಡೀತಿದ್ದೀವ? ಲೋಕದ ಎಲ್ಲವೂ ಕೂಡ ಪಾಪದಲ್ಲಿ ನಡೆಯುವಂಥದ್ದಾಗಿದೆ. ಆಮೇನ್, ಹಲ್ಲೆಲೂಯಾ. ಹಾಗಾಗಿ ನಾವು ಲೋಕದ ಮಾರ್ಗದಲ್ಲಿ ನಾವು ನಡೆಯಕೂಡದು, ಯೇಸುವಿನ ಮಾರ್ಗದಲ್ಲಿ ನಾವು ನಡೆಯಬೇಕು. ಯಾಕಂದ್ರೆ ಯೇಸುನೇ ಮಾರ್ಗವು, ಸತ್ಯವು, ಜೀವವಾಗಿದ್ದಾನೆ. ಆತನ ಮುಖಾಂತರವಾಗಿ ನಾವು ಪರಲೋಕವನ್ನು ಸೇರುವವರಾಗಿರ್ತೇವೆ, ತಂದೆಯನ್ನು ಸೇರುವವರಾಗಿರ್ತೇವೆ. ದೇವರನ್ನ ನೋಡುವಂಥ ಒಂದು ದೊಡ್ಡ ಅವಕಾಶವನ್ನು ದೇವರು ತನ್ನ ಮಗನಾದ ಯೇಸುವಿನ ಮುಖಾಂತರವಾಗಿ ಮಾರ್ಗವನ್ನು ನಮಗೆ ಸಿದ್ಧಪಡಿಸಿದವನಾಗಿದ್ದಾನೆ. ಈ ಮಾರ್ಗದಲ್ಲಿ ನಾವು ನಡೆಯುವುದಾದರೆ ನಾವು ಆ ಪರಲೋಕವನ್ನು ಸೇರುವಂಥ ಕೃಪೆನ ದೇವರು ಇಂಥ ದೊಡ್ಡ ಅವಕಾಶವನ್ನು ಸಭೆ ಅದು ನಮ್ಮೆಲ್ಲರಿಗೂ ಕೊಟ್ಟಿದ್ದವನಾಗಿದ್ದಾನೆ. ಅದನ್ನು ನಂಬೋರು ಮಾತ್ರ ನಾವು ಕರವನ್ನು ತಟ್ಟುತ್ತಾ ದೇವರು ನಮ್ಮನ್ನು ಮಹಿಮೆಪಡಿಸುವವರಾಗೋಣ. ಆಮೇನ್, ಹಲ್ಲೆಲೂಯಾ. ಹಾಗಾದರೆ ದೇವರೊಂದಿಗೆ ಮಾತನಾಡುವಂಥ ಒಂದು ದೊಡ್ಡ ಕೃಪೆ, ಆತನ ರಾಜ್ಯವನ್ನು ಸೇರುವಂಥ ದೊಡ್ಡ ಕೃಪೆ ಸಭೆ ಆದ ನನಗೂ ನಿನಗೆ ಕೊಟ್ಟಿದ್ದಾನೆ. ಈ ಅವಕಾಶವನ್ನು ವ್ಯರ್ಥ ಮಾಡಿಕೊಳ್ಳದೆ ಪ್ರತಿದಿನ ದೇವರ ಮಾರ್ಗವಾದ ಯೇಸು ಎಂಬ ಮಾರ್ಗದಲ್ಲಿ ನಾವು ನಡೆಯೋಣ, ಜೀವಿಸೋಣ, ಕರ್ತನನ್ನ ಮಹಿಮೆ ಪಡಿಸೋಣ. ಆಮೇನ್, ಹಲ್ಲೆಲೂಯಾ. ದೇವರಾತ್ಮನ ಕೊಟ್ಟಂತ ಅದ್ಭುತವಾದ ವಾಕ್ಯಕ್ಕಾಗಿ ನಾವೆಲ್ಲರೂ ಸ್ತೋತ್ರವನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಕಡೆಯದಾಗಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ನಮ್ಮಲ್ಲಿ ವಾಸ ಮಾಡುವ ದೇವರಾತ್ಮನೆ ನನಗೆ ಸ್ತೋತ್ರ. ಅಪ್ಪ, ಈ ದಿನ ಅದ್ಭುತವಾದ ನಿನ್ನ ವಾಕ್ಯದ ಮುಖಾಂತರ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ನೀನೇ ನಮ್ಮ ಮಾರ್ಗವಾಗಿದ್ದೀಯ ಅದಕ್ಕಾಗಿ ಸ್ತೋತ್ರ. ನಿನ್ನ ಮಾರ್ಗದಲ್ಲಿ ನಾವು ನಡೆಯುವಂತೆ, ಜೀವಿಸುವಂತೆ ಆಶೀರ್ವದಿಸುವ. ನೀನು ನಮ್ಮನ್ನು ನಡೆಸು ಅಪ್ಪ. ನಿನ್ನ ಮಾರ್ಗವನ್ನು ಬಿಟ್ಟು ನಾವು ಎಡಕ್ಕಾದ್ರೂ ಬಲಕ್ಕಾದ್ರೂ ನಡೆಯದಂತೆ ನಮ್ಮನ್ನು ನೀನು ಎಚ್ಚರಿಸಿ ನಡೆಸುವುದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತಗಳು ನಿನ್ನ ಮಾರ್ಗದಲ್ಲಿ ನಡೆಯಲಿ. ಯೇಸುವೆ, ನೀನೇ ನಮ್ಮ ರಕ್ಷಕನು, ನಿನ್ನಿಂದಲೇ ನಮಗೆ ರಕ್ಷಣೆ ಇರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವರೇ, ನೀನೇ ನಮಗೂ ನಮ್ಮ ಕುಟುಂಬಕ್ಕೂ ರಕ್ಷಣೆಯ ಮಾರ್ಗವಾಗಿ
ನೀನು ಇರುವುದಕ್ಕಾಗಿ ಸ್ತೋತ್ರ ದೇವರೇ. ನಿನ್ನ ಮುಖಾಂತರವಾಗಿ ನಾವು ಆ ಪರಲೋಕ ರಾಜ್ಯವನ್ನು ಸೇರುವಂತೆ ನಮ್ಮನ್ನು ನೀನು ಆಶೀರ್ವದಿಸಿ ನೀನು ನಡೆಸಪ್ಪ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ದೇವರೇ. ನಾವು ಲೋಕದ ಮಾರ್ಗದಲ್ಲಿ ನಡೆಯದೆ, ಅಪವಿತ್ರವಾಗಿ ನಾವು ನಡೆಯದೆ, ಜೀವಿಸದೆ ಯೇಸುವೆ ನಿನ್ನ ಮಾರ್ಗಗಳೆಲ್ಲವೂ ಪರಿಶುದ್ಧ ಮಾರ್ಗಗಳಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಮಾರ್ಗಗಳಂತೆ ನಮ್ಮ ಮಾರ್ಗಗಳು ಪರಿಶುದ್ಧ ಮಾರ್ಗದಲ್ಲಿ ನಾವು ನಡೆಯುವಂತೆ, ಜೀವಿಸುವಂತೆ ಆಶೀರ್ವದಿಸುವ. ಲೋಕವು ದುಂದೋತನ ಮದ ಮತ್ಸರಗಳಲ್ಲಿ ಪಾಪಗಳಲ್ಲಿ ಎಲ್ಲ ತೊಡಗಿಸಿಕೊಂಡು ನಡೆಯುತ್ತಿರುವಾಗ ದೇವರೇ, ಅಂತ ಪಾಪದ ಮಾರ್ಗದಲ್ಲಿ ನಾವು ನಡೆಯದೆ ಜೀವಿಸುವುದೇ ಯೇಸುವೆ ನಿನ್ನ ಪರಿಶುದ್ಧ ಮಾರ್ಗದಲ್ಲಿ ನಡೆದು ಜೀವಿಸಿ ನಿನ್ನ ಪರಿಶುದ್ಧವಾದ ಪರಲೋಕ ರಾಜ್ಯವನ್ನು ಸೇರುವಂತೆ ಸಭೆಯಾದ ನಮ್ಮೆಲ್ಲರನ್ನ ನೀನು ಆಶೀರ್ವಾದ ಮಾಡು. ಇಲ್ಲಿರುವ ಒಬ್ಬರು ಕೂಡ ದೇವರೇ ಲೋಕದ ಮಾರ್ಗದಲ್ಲಿ ನಡೆಯದೆ ಯೇಸುವೆ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ನಿನ್ನ ಮಾರ್ಗದಲ್ಲಿ ನಾವು ಜೀವಿಸ್ತೇವೆ, ನಿನ್ನ ಮಾರ್ಗಕ್ಕೆ ನಾವು ತಲೆಬಾಗುತ್ತೇವೆ. ನೀನು ನೀತಿವಂತನಾಗಿ ನಡೆದಂತೆ ನಾವು ಕೂಡ ಎಲ್ಲರೂ ನೀತಿವಂತರಾಗಿ ನಡೆಯುವಂತೆ ಜೀವಿಸುವಂತೆ ನಿನ್ನ ನೀತಿಯನ್ನು ನಮಗೆ ದಯಪಾಲಿಸು, ನಿನ್ನ ಕೃಪೆಯನ್ನು ದಯಪಾಲಿಸು ದೇವರೇ. ನಿನ್ನ ದಯೆಯನ್ನು ನಮಗೆ ದಯಪಾಲಿಸಪ್ಪ. ಅದಕ್ಕಾಗಿ ಸ್ತೋತ್ರ. ನಾವು ನಮ್ಮ ತಲೆಮಾರುಗಳೆಲ್ಲವೂ ದೇವರೇ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಆಶೀರ್ವದಿಸು, ನಿನ್ನ ಪರಿಶುದ್ಧ ಮಾರ್ಗದಲ್ಲಿ ಜೀವಿಸುವಂತೆ ಆಶೀರ್ವದಿಸು, ನಿನ್ನ ಹೆಸರಿನಲ್ಲಿ ರಕ್ಷಣೆ ಹೊಂದುವಂತೆ ಆಶೀರ್ವದಿಸು ಯೇಸುವೆ. ನೀನು ನಮ್ಮ ಹೃದಯದಲ್ಲಿ ವಾಸ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ದೇವರೇ. ಹೊಸದಾಗಿ ಬಂದಿರುವ ಎಲ್ಲ ಆತ್ಮಗಳ ಸಂಗಡ ನೀನು ಮಾತನಾಡು. ನೀನೇ ನಿಜವಾದ ದೇವರು, ನೀನೇ ಮಾರ್ಗವು ಎಂಬುದಾಗಿ ತಿಳಿಯಪಡಿಸು. ನೀನೇ ಮೋಕ್ಷಕ್ಕೆ ದಾರಿಯಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಮುಖಾಂತರವಾಗಿ ಆ ಮೋಕ್ಷದ ರಾಜ್ಯವಾದ ಸ್ವರ್ಗವನ್ನು, ಪರಲೋಕವನ್ನು ಪ್ರವೇಶ ಮಾಡುವಂತೆ ಆಶೀರ್ವದಿಸಿ ನಡೆಸು. ನೀನೇ ಅವರ ಹೃದಯದಲ್ಲಿ ಮಾತನಾಡು. ನೀನೇ ಅವರ ಆತ್ಮಿಕ ಕಣ್ಣುಗಳನ್ನು ತೆರೆ ಮಾಡು. ನಿನ್ನ ಪರಿಶುದ್ಧ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯುವಂತೆ ಜೀವಿಸುವಂತೆ ಕರ್ತನೇ ನೀನು ಸಹಾಯ ಮಾಡಪ್ಪ. ದೇವರಾತ್ಮನೇ ನೀನು ಕಾರ್ಯವನ್ನು ಮಾಡು. ನೀನೇ ಪ್ರತಿಯೊಬ್ಬರ ಸಂಗಡ ಮಾತನಾಡು. ನಿನ್ನ ವಾಕ್ಯಗಳು ಪ್ರತಿಯೊಬ್ಬರ ಹೃದಯದಲ್ಲಿ ಅಲುಗು ನಿಟ್ಟಂತಾಗಲಿ. ಅದು ಈ ಬಾಯಿ ಕತ್ತಿಯಂತೆ ಕಾರ್ಯವನ್ನು ಸಾಧಿಸಲಿ. ಅದರೆಲ್ಲ ಮಹಿಮೆ ಘನತೆಗಳು ನಿನಗೆ ಮಾತ್ರನೇ ಸಲ್ಲಲಿ. ಇಂಥ ಅದ್ಭುತವಾದ ಜೀವಳ ವಾಕ್ಯದ ಮುಖಾಂತರವಾಗಿ ಸಭೆಯಾದ ನಮ್ಮೆಲ್ಲರ ಸಂಗಡ ನೀನು ಮಾತನಾಡಿದ್ದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವಂದಿದ್ದೇವೆ ತಂದೆ ಆದ ದೇವರೇ, ಆಮೆನ್. ನಮ್ಮ ತಂದೆಯ ದೇವರ ಪ್ರತಿಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಐಕ್ಯತೆ ಇಂದಿನ ದಿವಸದಾಕಲು ಯೇಸುವಿನ ರಹಸ್ಯಪೂರ್ಣ ಬರೋವರೆಗೂ ಸಭೆಯಾದ ನಮ್ಮೆಲ್ಲರ ಸಂಗಡವೂ ಇರಲಿ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಆಮೇನ್.